ತಂತ್ರಾಕ್ಷ ಹಾ ಪ್ರಭು. ಮಂತ್ರಾಕ್ಷ ಹಾ ಪ್ರಭು. ಏ ಮೂಕಳ್ಳಿ ಮಾರಿ ಜಗದತ್ಯದ್ಭುತ ಸುರಾವಳಿಯ ದಿಕ್ಪಾಲಕರನ್ನು ಎದುರಿಸುತ್ತೆ. ಮಂತ್ರಾಕ್ಷ ಪ್ರಭು. ಸುರಾರಿ ವೈರಿಗಳ ಸೊಟ್ಟಿರಿಸಿ, ಸುರಾರಿ ವೈರಿಗಳ ಸುಟ್ಟಿರಿಸಿ, ಸುರಾರಿ ವೈರಿಗಳ ಸುಟ್ಟಿರಿಸಿ ಈ ಶ್ರವಣನಿಗೆ ಅದಾರು ಸಾಟಿಯೇ. ಮುಕಳ್ಳಿ ಮರೆ ಭುಜಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರಾರಿ ಹರೈ ದರೆಯೊಳಗೆ ಸುರರೊಳಗೆ. ಏಯ್ ತಂತ್ರಾಕ್ಷ ಹಾ ಪ್ರಭು. ಭುಜಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರಾರಿ ಹರೈ ದರೆಯೊಳಗೆ ಸುರರೊಳಗೆ. ಖಡ ಖಡನೆ ಕೊಡ ನೊಡಗಿಸಿ ಕಳರೋ, ಖಡ ಖಡನೆ ಪಡ ನೊಡಗಿಸಿ ಕಳರ ಹಿಡಿದು ಬಿಡಿದು ಸಿರ ಥರಿದಿಡುವೆನು ನಾ, ಹಿಡಿದು ಬಿಡಿದು ಸಿರ ಥರಿದಿಡುವೆನು ನಾ. ಎದೆಯ ಮೆಟ್ಟಿ ಮುದದಿಂ ಕುಟ್ಟೆ, ಎದೆಯ ಮೆಟ್ಟಿ ಮುದದಿಂ ಸಾಧು ಸಂತರ ಶಿರವನು ನಾ, ಸಾಧು ಸಂತರ ಶಿರವನು ನಾ. ಭುಜಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರಾರಿ ಹರೈ ದರೆಯೊಳಗೆ ಸುರರೊಳಗೆ. ಒಡನೆ ಹೋಗಿ ಬಹು ಸಡಗರದಿಂದ ಮಂತ್ರಾಕ್ಷ ಹಾ ಪ್ರಭು. ಒಡನೆ ಹೋಗಿ ಬಹು ಸಡಗರದಿಂದ ರೆಗಳ ತಿರಗಳ ತರಿದಿಡುವೆನು ನೋ, ದುರುಳರ ಶಿರಗಳ ತೆರಿಡಿದಿಡುವೆನು ನಾ, ದುರುಳರ ಶಿರಗಳ ತೆರಿದಿಡುವೆನು ನಾ. ಭುಜಬಲ ಸೌರ್ಯದಿ ಮೆರೆಯುವ ಎನಗೆ ಸಮಾನರಾರಿ ಹರೈ ದರೆಯೊಳಗೆ ಸುರರೊಳಗೆ. ಶೂರರು ನಾನೇ ವೀರರು ನಾನೇ, ವೀರನು ನಾನೇ ಶೂರರು ನಾನೇ, ಶೌರ್ಯ ಪರೋಕ್ರಮ ಎಲ್ಲವೂ ನಾನೇ, ಶೌರ್ಯ ಪರಾಕ್ರಮ ಎಲ್ಲವೂ ನಾನೇ. ಭುಜಬಲ ಸೌರ್ಯ ಸಮಾನರಾರಿ ಹರೈ ದರೆಯೊಳಗೆ ಸುರರೊಳಗೆ. ಮಂತ್ರಾಕ್ಷ ಹಾ ಪ್ರಭು. ತಂತ್ರಾಕ್ಷ ಹಾ ಪ್ರಭು. ನೀವು ನನ್ನ ಆಸ್ಥಾನದಲ್ಲಿರುವಾಗ ನನಗೆ ಯಾವುದೇ ಭಯವಿಲ್ಲ. ನನ್ನನ್ನು ಜಯಿಸಬಲ್ಲ ಗಂಡುಗಲಿಗಳು, ಏ ಮುಳ್ಳಿ ಮಾರಿ, ನನ್ನನ್ನು ಜಯಿಸಬಲ್ಲ ಗಂಡುಗಲಿಗಳು ಈ ಮೂರು ಲೋಕದಲ್ಲಿಯೂ ಹಿಂದೆಯೂ ಹುಟ್ಟಿಲ್ಲ, ಮುಂದೆಯೂ ಹುಟ್ಟುವುದಿಲ್ಲ. ನನ್ನ ಸೇವೆಗೆ ಸಾಧು ಸದ್ದರೇ ಬರಲಿ, ಸುರಗಂಧರ್ವ ಕಿನ್ನರ ಕಿಂಪುರುಷಾದಿಗರಲ್ಲಿ ಬರಲಿ, ಬಂದವರಿಗೆಲ್ಲ ಇದೇ ಶಿಕ್ಷೆ, ಇದೇ ಶಿಕ್ಷೆ. ಏ ಮೂಕಳ್ಳಿ ಮಾರಿ, ನೇತಾಡುವ ಶಿಕ್ಷೆ, ನೇತಾಡುವ ಶಿಕ್ಷೆ. ಬುದ್ಧಿ ಯಾರನ್ನು ಬಡ ಸನ್ಯಾಸಿ ಬಂದು ನಿಮ್ಮ ದ್ವಾರ ಬಾಗಿಲು ನಿಂತಿರುವರು. ಏ ಮೂಕಾಳಿ ಮಾರಿ, ಏನು ಹೇಳಿದೆ? ಯಾವುದೋ ಒಬ್ಬ ಬಡ ಸನ್ಯಾಸಿ ಬಂದು ನನ್ನ ಅರಮನೆ ಬಾಗಿಲಲ್ಲಿ ನಿಂತಿರುವನೆ. ಯಾರೇ ಅವನು? ಏತಕ್ಕಾಗಿ ಬಂದಿರುವನೆ? ಗೊತ್ತಿಲ್ಲ ಬುದ್ಧಿ, ನಿಮ್ಮ ನೋಡದಂತೆ ಬಂದಿರುವಂತೆ. ಏನು? ನನ್ನನ್ನು ನೋಡಲು ಬಂದಿರುವನೆ? ವ್ಯಾಘ್ರನ ಬಾಯಿಗೆ
ಪ್ರಾಣಿಗಳು ತಾವಾಗಿ ಬಂದು ಪ್ರಾಣ ಬಿಡುವುದು ಉಂಟೇನೆ? ಬರಲಿ ಬರಲಿ, ಒಳಗೆ ಕರೆದುಕೊಂಡು ಬಾ. ನನ್ನ ಕಾಲುಗಳು ಬಹಳ ನೋಯುತ್ತಿವೆ, ಒತ್ತಲಿ ಬರೆಯಲು ಕರೆದುಕೊಂಡು ಬಾ. ಅಪ್ಪಣೆ ಬುದ್ಧಿ. ಒಳಗಡೆ ಬನ್ನಿ ಸ್ವಾಮಿ, ನಮ್ಮ ಸ್ವಾಮಿಯವರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಏಯ್ ಬಡ ಸನ್ಯಾಸಿ, ಯಾರ ನೀನು? ಎಲ್ಲಿಂದ ಬಂದಿಯೋ? ನಿನ್ನ ಹೆಸರೇನು? ಸ್ವಾಮಿ, ನನ್ನ ಸೇವೆಗೆ 77 ಜನ ಸಾಧು ಸಂತರಿರುವರು, ಅದರಲ್ಲಿ ನೀನು ಒಬ್ಬನಾಗುವಂತೆ. ನಿನ್ನ ಹೆಸರೇನು? ಸ್ವಾಮಿ, ಈ ಏಳುಮಲೆಯಲ್ಲಿಯೇ ನನ್ನ ವಾಸ. ನನ್ನನ್ನು ಮಹಾದೇವನೆಂದು ಕರೆಯುತ್ತಾರೆ. ಮಹಾದೇವ? ಛೀ ಛೀ, ಮರ್ಯಾದೆ ಬೇರೆ. ನಿನ್ನ ಹೆಸರಿಗೆ ಎಲ್ಲೆಲ್ಲವೋ ಬಡ ಸನ್ಯಾಸಿ, ಎಲ್ಲೋ ಬಡ ಸನ್ಯಾಸಿ. ಛೀ ಛೀ, ಮರ್ಯಾದೆ ಬೇರೆ. ನಿನ್ನ ಹೆಸರಿಗೆ ಎಲ್ಲೆಲ್ಲವೋ ಬಡ ಸನ್ಯಾಸಿ. ನಾನಾರೆಂಬುದು ತಿಳಿಯದು ನಿನಗೆ, ನಾನಾರೆಂಬುದು ತಿಳಿಯದು ನಿನಗೆ. ನನಗೆ ಸೋದು ನೀ ಸೇವಕನಾಗು, ನನಗೆ ಸೋದು ನೀ ಸೇವಕನಾಗು. ಛೀ ಛೀ, ಮರ್ಯಾದೆ ಬೇರೆ. ನಿನ್ನೆ ಹೆಸರಿಗೆ ಎಲ್ಲೆಲ್ಲವೋ ಬಡ ಸನ್ಯಾಸಿ, ಎಲ್ಲೆಲ್ಲವೋ ಬಡ ಸನ್ಯಾಸಿ, ಎಲ್ಲೆಲ್ಲವೋ ಬಡ ಸನ್ಯಾಸಿ. ಮಹಾದೇವನಂತೆ ಮಹಾದೇವ. ಏಯ್, ಮಾದೆಯ ಎಂದರೆ ಸಾಲದೇನೋ? ಅಯ್ಯ ಶ್ರವಣ, ಏ ಮಾದಯ್ಯ, ನಾನು ಯಾರೆಂಬುದು ನಿನಗೆ ತಿಳಿದಿಲ್ಲ. ನಾನು ಯಾರೆಂಬುದು ತಿಳಿಸುತ್ತೇನೆ, ಕೇಳು. ನನ್ನ ಹತ್ತಿರ ಬಂದವರು ಸಾಯಲೇಬೇಕು, ಇಲ್ಲಗೆ ನನಗೆ ಸೋತು ಶರಣಾಗತನಾಗಬೇಕು. ಇವೆರಡರಲ್ಲಿ ಯಾವುದನ್ನು ಒಪ್ಪಿಕೊಳ್ಳುವೆ? ಬೇಗ ಹೇಳು. ಅಯ್ಯ ಶ್ರವಣ, ಮಾನವನಾಗಿ ಹುಟ್ಟಿದ ಮೇಲೆ ಆತನಿಗೆ ಮಾನ ಮರ್ಯಾದೆಗಳೇ 2 ಕಣ್ಣುಗಳು ಮತ್ತು 2 ಕೈಗಳಿದ್ದಾಗೆ. ಇದನ್ನರಿತು ಬಾಳದವನು ಬೇರೊಂದು ಲೋಕವನ್ನು ಸೃಷ್ಟಿಸಲಾರ, ಆದರೂ ವ್ಯರ್ಥ. ಆದ್ದರಿಂದ ಮರ್ಯಾದೆಯಾಗಿ ಮಾತನಾಡ. ಏನು ಮರ್ಯಾದೆ ಅದು? ಮಕ್ಕಳಿವಾರಿ, ಇವನ ಬಾಯನ್ನು ಮುಚ್ಚಿಸು. ಲೇ ಮಾದಯ್ಯ, ನನ್ನ ಕಣ್ಣಿಗೆ ಬಿದ್ದವರು ಸಾಯಲೇಬೇಕು, ಇಲ್ಲ ನನ್ನ ಸೇವೆಯನ್ನು ಮಾಡಬೇಕು. ಇದರಲ್ಲಿ ಯಾವುದನ್ನು ಒಪ್ಪುವೆ? ಬೇಗ ಹೇಳು. ಈಗ ನನ್ನ ಸೇವೆಯಲ್ಲಿರುವ 77 ಜನ ಸಾಧು ಸಂತರು ಸಾಕು, ಅದರಲ್ಲಿ ನೀನೊಬ್ಬನು ಬೇಡ. ನೀನೊಬ್ಬನು ಬೇಡವೇ ಬೇಡ. ಇದಕ್ಕೆ ಯಾವುದಕ್ಕೆ ಒಪ್ಪುವೆ? ಬೇಗ ಹೇಳು. ನಿನ್ನನ್ನು ನೋಡಿದರೆ ನನಗೆ ಶರಣಾಗುವುದನ್ನೆಂದು ಕಾಣುವುದು. ಅಯ್ಯ ಶ್ರವಣ, ನಿನಗೆ ಸೋತರೂ ಸೋತೇನು, ಆದರೆ ಸಾವನ್ನು ಮಾತ್ರ ಬಯಸಬೇಡ. ಸಾವನ್ನು ಕೊಡಬೇಡ, ಸಾವನ್ನು ಕೊಡಬೇಡ. ಹಾಗಾದರೆ ಲೇ ಮಾದಯ್ಯ, ನಾನು ಹೇಳಿದಂತೆ ಕೇಳುವಿಯಾ? ಅದೇನು ಹೇಳಿ ಸ್ವಾಮಿ, ಶಿರಸಾವಹಿಸಿ ಮಾಡುತ್ತೇನೆ. ಮಾದಯ್ಯ, ನಿನ್ನ ಕಾಲುಗಳಲ್ಲಿರುವ ಆ ಪಾದುಕೆಗಳನ್ನು ಕೊಡುವೆಯೇನೋ? ಅಯ್ಯ ಶ್ರವಣ, ನಾನೇ ನಿಮಗೆ ಬೇರೆ ಹೊಸ ರಕ್ಷೆಗಳನ್ನು ಮಾಡಿ ತರುತ್ತೇನೆ. ಹೊಸ ಪಾದರಕ್ಷೆಗಳನ್ನು ಮಾಡುತ್ತಿರುವೆಯಾ? ಹಾಗಾದರೆ ನೀನು ಮಾದಿಗರ ಮಾದಯ್ಯನು? ಅಲ್ಲ ಅಲ್ಲ, ಅವನ ಶಿಷ್ಯ ಮಹಾದೇವ. ನಿನ್ನ ಪಾದುಕೆಗಳನ್ನು ನೋಡಿದರೆ ನನ್ನ ಕಣ್ಣುಗಳು ಕೋರೈಸುತ್ತವೆ. ಇಂತಹ ಪಾದುಕೆಗಳನ್ನು ಮಾಡಿ ತರಬೇಕು, ಇಲ್ಲವಾದರೆ ಮಹಾಕಾಳಿಯ ಕೋರೆಯಲ್ಲುಗಳಿಗೆ ಬಲಿಯಾಗಬೇಕಾಗುತ್ತದೆ. ಎಚ್ಚರಿಕೆ ಸ್ವಾಮಿ. ಹಾಗಾದರೆ ಈ ಪಾದರಕ್ಷೆಗಳನ್ನು ತಾವೇ ತೊಟ್ಟುಕೊಳ್ಳಿ, ತಮ್ಮ ಪಾದಕ್ಕೆ ಅಳತೆಗೆ ತಕ್ಕದಾದರೆ ತಾವೇ ಮೆಟ್ಟುಕೊಳ್ಳಿ. ಸರಿ ಹೊಂದದಿದ್ದರೆ ಬೇರೆ ಹೊಸ ರಕ್ಷೆಗಳನ್ನು ನಾನೇ ಮಾಡಿ ತರುತ್ತೇನೆ. ಏನು? ನಿನ್ನ ಪಾದರಕ್ಷೆಗಳನ್ನು ನನಗೆ ಕೊಡುವೆಯಾ? ಕೊಡು ಕೊಡು, ಬಹಳ ಸಂತೋಷ, ಕೊಡು. ಬೇಡಿ ಸ್ವಾಮಿ, ನಾನೇ ನಿಮ್ಮ ಪಾದಗಳಿಗೆ ತೊಡಿಸುತ್ತೇನೆ. ನೀನೇ ತೊಡಿಸುವೆಯಾ? ಹೌದು. ಇನ್ನೂ ಆನಂದ, ಮಹದಾನಂದ. ಏ ಮಹಾದೇವ, ತೊಡಿಸೋ ತೊಡಿಸೋ. ಎಲ್ಲಿ? ಸ್ವಲ್ಪ ಕೆಳಗಿಳಿರಿ ಸ್ವಾಮಿ. ಏ ಮಹಾದೇವ, ಕೆಳಗಿಳಿಯಬೇಕೆ? ಆಯ್ತು, ಇಳಿಯುತ್ತೇನೆ. ಹೌದು. ಏ ಮಾದೇಶ, ಏ ಮಾದೇಶ, ಬಲಗಾಲಿಗೆ ತೋರಿಸೋ. ಅಯ್ಯ ಶ್ರವಣ, ನೀವು ಕಷ್ಟಪಡಬೇಡಿ,
ನಾನೇ ನಿಮ್ಮ ಪಾದಗಳಿಗೆ ತೊಡಿಸುತ್ತೇನೆ. ಎಲ್ಲಿ? ತೊಡಿಸು. ನಿಮ್ಮ ಬಲಗಾಲಿಗೆ ಪಾದವನ್ನು ತೊಡಿಸು. ಸ್ವಲ್ಪ ಮುಂದಿಡಿ. ಬಲಗಾಲಿಗೆ ತೊಡಿಸು. ಎಲ್ಲಿ? ತಮ್ಮ ಎಡಪಾದವನ್ನು. ಏ ಮಾದಯ್ಯ, ಸ್ವಲ್ಪ ತಾಳು. ಬಲಗಾಲಿಗೆ ತೊಡಿಸಿದ್ದಾಯ್ತು, ಈಗ ಎಡಗಾಲಿಗೆ ತೊಡಿಸು. ಏನೋ ಅದು ಜೋಳಿಗೆಯಿಂದ ತೆಗೆಯುತ್ತಿರುವುದು ಮಾದಯ್ಯ. ತೊಡಿಸೋ, ಬೇಗ ತೊಡಿಸೋ, ತೊಡಿಸೋ. ಈಗ ನೋಡಿ ಸ್ವಾಮಿ, ತಮ್ಮ ಪಾದಗಳಿಗೆ ಎಷ್ಟೊಂದು ಅಲಂಕಾರ ಪ್ರಿಯವಾಗಿವೆ ನೋಡಿ. ಈ ಪಾದುಕೆಗಳನ್ನು ತೊಟ್ಟ ಮೇಲೆ ನನಗೆ ಆನಂದ, ಮಹದಾನಂದ, ಪರಮಾನಂದವಾಗುತ್ತಿದೆ. ಆನಂದ, ಮಹದಾನಂದ. ಅಪ್ಪಪ್ಪ, ನೀವು ಎಂತಹ ಪಾದುಕೆ! ಅಪ್ಪಪ್ಪ, ನೀವು ಎಂತಹ ಪಾದುಕೆ! ಏನಾನಂದ, ನನಗೆ ಪರಮಾನಂದ. ಏನಾನಂದ, ನನಗೆ ಪರಮಾನಂದ. ಅಬ್ಬಬ್ಬ, ಇವು ಎಂಥ ಪಾದುಕೆ! ಮದಯ ಹಿಂದೆ ಯಾರು ತೊಡೋದಿಲ್ಲ, ಮುಂದೆ ಯಾರು ತೊಡೋದಿಲ್ಲ. ಮದಯ ಹಿಂದೆ ಯಾರು ತೊಡಲಿಲ್ಲ, ಮುಂದೆ ಯಾರು ತೊಡೋದಿಲ್ಲ. ಇಂಥ ಪಾದುಕೆಗಳು, ಇಂಥ ಪಾದುಕೆಗಳು. ಅಬ್ಬಬ್ಬ, ಇವು ಎಂಥ ಪಾದುಕೆ! ಅಬ್ಬಬ್ಬ, ಇವು ಎಂಥ ಪಾದುಕೆ! ಅಬ್ಬಬ್ಬ, ಇವು ಎಂಥ ಪಾದುಕೆ! ಏ ಮಾದಯ್ಯ, ಈ ಪಾದುಕೆಗಳನ್ನು ತೊಟ್ಟ ಮೇಲೆ ನನಗೆ ಆನಂದ, ಅತ್ಯಾನಂದ, ಪರಮಾನಂದವಾಗುತ್ತಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಉರಿ ಉರಿ, ಪಾದಗಳಲ್ಲಿ ಉರಿ, ಎದೆಯಲ್ಲಿ ಸೂರ, ಎದೆಯಲ್ಲಿ ಸೂರ, ಪಾದದಲ್ಲಿ ಉರಿ. ಮಹಾದೇವ, ಇದು ನಿನ್ನ ಮಾಯಲ್ಲದೆ ಬೇರೇನೂ ಅಲ್ಲ. ನಾನು ಮಾಡಿದ ತಪ್ಪನ್ನು ಮನ್ನಿಸು ಮಹಾದೇವ, ಮನ್ನಿಸು. ಮಹಾದೇವ, ಮನದೇವ, ಭಕ್ತರ ಕಾಯೋ ಶ್ರೀ ಮಹಾದೇವ. ಮಹಾದೇವ, ಮಹಾದೇವ, ಭಕ್ತರ ಕಾಯೋ ಶ್ರೀ ಮಹಾದೇವ. ಅರಿಯದೆ ಮಾಡಿದ ಅಪರಾಧವನು, ಅದೇ ಸುರ. ಅರಿಯದೆ ಮಾಡಿದ ಅಪರಾಧಗಳನ್ನು ಮನ್ನಿಸು ಕಾಯೋ ಶ್ರೀ ಮಹಾದೇವ. ಮನ್ನಿಸಿ ಕಾಯೋ ಶ್ರೀ ಮಹಾದೇವ. ಮಹಾದೇವ, ಮಹಾದೇವ, ಎಲ್ಲವ ಕಾಯೋ ಶ್ರೀ ಮಹಾದೇವ. ಬಂಧುವು ನೀನೇ, ಬಳಗವು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗ ಎಲ್ಲವೂ ನೀನೇ. ಬಂಧು ಬಳಗ ಎಲ್ಲವೂ ನೀನೇ. ಮಹಾದೇವ, ಮಹಾದೇವ, ಮನ್ನಿಸಿ ಕಾಯೋ ಶ್ರೀ ಮಹಾದೇವ. ಮನ್ನಿಸಿ ಕಾಯೋ ಶ್ರೀ ಮಹಾದೇವ. ಮನ್ನಿಸಿ ಕಾಯೋ ಶ್ರೀ ಮಹಾದೇವ. ಮಹಾದೇಶ್ವರ, ಇವೆಲ್ಲವೂ ನಿನ್ನ ಮಾಯೆ. ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡು ದೇವ, ನನ್ನನ್ನು ಉದ್ಧಾರ ಮಾಡು. ಎಲೈ ಶ್ರವಣ, ಈ ನಿನ್ನ ದೇಹವನ್ನು ಅಗ್ನಿಯಲ್ಲಿ ದಹಿಸು. ಮುಂದೆ ಬರುವ ವರ್ಷದಲ್ಲಿ 1 ತಿಂಗಳು
ನಿನ್ನ ಹೆಸರಿನ ಶ್ರಾವಣ ಮಾಸವೆಂದೇ ಪ್ರಸಿದ್ಧಿಯಾಗಲಿ. ನೀನಿನ್ನು ಮುಕ್ತನಾಗು. ಆಗಲಿ ಪ್ರಭು, ಆಗಲಿ ಮಹದೇಶ್ವರ. ಮಹದೇಶ್ವರ, ಜೈ ಮಹದೇಶ್ವರ, ಜೈ ಮಹದೇಶ್ವರ, ಉದಯ ಮಹದೇಶ್ವರ. ಮಹದೇಶ್ವರ, ನಿಮ್ಮ ಸೇವೆಗೆ ನಾವು ಸಿದ್ಧರಾಗಿದ್ದೇವೆ. ಅಡಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವ ಸ್ವಾಮಿ. ಸಾಧು ಸಂತರೇ, ನೀವ್ಯಾರು ಹೆದರಬೇಡಿ. ನೀವು ಹೇಗೋ ಇದೇ ಪ್ರಾಂತ್ಯದಲ್ಲಿ ಜೀವನವನ್ನು ಸಾಗಿಸುತ್ತೀರಿ. ಈಗಾಗಲೇ ನಮ್ಮ ಭಕ್ತಾದಿಗಳು ಇಲ್ಲಿಗೆ ಬರುವವರಿಗೆ ಕಿಂಚಿತ್ತು ಜಲೋದಕವನ್ನಾದರೂ ಕೊಟ್ಟು ಸಂತೈಸುವವರಾಗಿದ್ದಾರೆ. ನಾನು ಆ ಏಳುಮಲೆಯತ್ತ ಪ್ರಯಾಣ ಮಾಡುತ್ತಿದ್ದೇನೆ. ಅನಂತರ ನಾವು ನೀವೆಲ್ಲರೂ ಸೇರಿ ಮಾನವ ಕಲ್ಯಾಣಕ್ಕಾಗಿ ದಾರಿ ಹುಡುಕೋಣ. ನಡೆಯಿರಿ, ಹೊರಡೋಣ. ಚಿತ್ತಾನಪ್ಪ. ಹಲೋ, ಶ್ರೀ ಚಾಮುಂಡಿ ಶಂಕೆ, ಮಲಯಪ ಮಹದೇವ, ಮಲಯಪ ಮಹದೇವ, ಸರಹಪಯಮ್ಮನು ಪಾಲಿಸುದೇವ ಮಹದೇವ. ಶರಣ ಬಾರೋ ಕರುಣವ ತೋರೋ. ಶರಣ ಬಾರೋ ಕರುಣವ ತೋರೋ, ದೇವ ಶರಣ ನೀ ಬಾರೋ. ದೇವ ಶರಣ ನೀ ಬಾರೋ. ಮಲಯಪ ಮಹದೇವ, ಮಲಯಪ ಮಹದೇವ, ಸಲಹಪಯಮ್ಮನು ಪಾಲಿಸುದೇವ ಮಹದೇವ. ತಂದೆಯು ನೀವೇ, ತಾಯಿಯು ನೀವೇ. ಮನೆವ ತಂದೆಯು ನೀವೇ, ತಾಯಿಯು ನೀವೇ, ಬಂಧು ಬಳಗವು ಎಲ್ಲವೂ ನೀವೇ. ಬಂಧು ಬಳಗವು ಎಲ್ಲವೂ ನೀವೇ. ಮಲಯಪ ಮಹದೇವ, ಮಲಯಪ ಮಹದೇವ, ಸಲಹಪಯಮ್ಮನು ಪಾಲಿಸುದೇವ ಮಹದೇವ. ಮಹದೇಶ್ವರ, ಬೇಗ ಬಂದು ನಮ್ಮನ್ನು ಕಾಪಾಡು ತಂದೆ. ಮಕ್ಕಳು ಎಲ್ಲೂ ಹೋಗಿರ್ಬೋದು ಶಂಕಮ್ಮ? ಇನ್ನೇನು ಬರುವರು ಸ್ವಾಮಿ. ಕಾರಯ್ಯ ಬಿಲ್ಲೆಯರನ್ನು ನೋಡದ ಹೊರತು ನಮ್ಮ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಸಮಾಧಾನ. ಇಲ್ಲೇ ಬಂದರು. ಅಪ್ಪ, ಅಮ್ಮ, ಅಮ್ಮ, ಅಪ್ಪ, ಅಮ್ಮ, ಅಪ್ಪ, ಈ ಜೇನನ್ನು ನಾನು ಕಿತ್ತನು, ನಾನು ಕಿತ್ತನು. ಅಪ್ಪ, ಈ ಜೇನನ್ನು ನಾನು ಕಿತ್ತಿಡನಪ್ಪ. ನೀನು ತಿನ್ನಪ್ಪ. ಅಪ್ಪ, ನೀನು ತಿನ್ನಪ್ಪ. ಅಮ್ಮ, ನೀನು ತಿನ್ನಮ್ಮ. ತಿನ್ನಮ್ಮ. ಮಕ್ಕಳೇ, ಕಾರಯ್ಯ ಬಿಲ್ಲೆಯರೇ, ನೀವಿಬ್ಬರೂ ತಂದಿರುವುದು ಒಂದೇ ಜೇನಲ್ಲವೇ? ನಿಮ್ಮಿಬ್ಬರಲ್ಲಿ ಜೇನನ್ನು ಯಾರು ತಂದರೇನು? ಅದು ಒಂದೇ ಅಲ್ಲವೇ? ಕಾರಯ್ಯ ಬಿಲ್ಲಯ್ಯ, ನೀವು ತಂದಿರುವುದು ಒಂದೇ ಜೇನು. ಇನ್ನೊಂದು ಕಿತ್ತುಕೊಂಡು ಬನ್ನಿ, ಎಲ್ಲರೂ ತಿನ್ನೋಣ. ಅಮ್ಮ, ಇದನ್ನು ತಿನ್ನಬೇಡಿ. ಬೇಗನೆ ಇನ್ನೊಂದು ಜೇನನ್ನು ಕಿತ್ತುಕೊಂಡು ಬರುತ್ತೇವೆ. ಹೌದಮ್ಮ, ಬೇಗನೆ ಹೋಗಿ ಇನ್ನೊಂದು ಜೇನನ್ನು ಬೇಗ ತರುತ್ತೇವೆ. ಹಾಗೆ ಆಗಲಿ. ಹಾಗೆ ಮಾಡಿ ಕಾರಯ್ಯ ಬಿಲ್ಲೆಯರೇ, ಇನ್ನೊಂದು ಜೇನನ್ನು ತಂದುಬಿಡಿ. ಆಗಲೇ ಅಪ್ಪ. ಶಂಕೆ, ಮಕ್ಕಳಿಲ್ಲದ ಮನೆ ಮನೆಯಲ್ಲ. ಮಕ್ಕಳೇ ಮನೆಗೆ ಮಾಣಿಕ್ಯ ಇದ್ದ ಹಾಗೆ. ಹಸಿದು ಇದ್ದು ಮಲಗಿದ್ದರೂ ಚಿಂತೆ ಇಲ್ಲ. ಮನೆಗೆ ಮಕ್ಕಳಿರಲೇಬೇಕು. ಸ್ವಾಮಿ, ಇಂತಹ ಮಾಣಿಕ್ಯವನ್ನು ಕೊಟ್ಟ ಆ ಮಾದಪ್ಪನು ಇನ್ನು ಇಷ್ಟು ದಿವಸಗಳಾದರೂ ಇನ್ನು ಬಾರಲೇ ಇಲ್ಲವಲ್ಲ ಸ್ವಾಮಿ? ನನ್ನಪ್ಪ ಮಲೆಯಪ್ಪ ಮಾದೇವನಿಗೆ ನಮ್ಮ ಮೇಲೆ ಇನ್ನೂ ಕರುಣೆಯೂ ಬರಲಿಲ್ಲವೋ ಏನೋ, ಅದಕ್ಕೆ ಅವರು ಬರಲಿಲ್ಲ. ಆದರೆ
ಅವರನ್ನು ಮರೆಯದಿರುವಂತೆ ನಮಗೆ ಮುದ್ದಾದ 2 ಗಂಡು ಮಕ್ಕಳನ್ನು ಕೊಟ್ಟಿದ್ದಾರಲ್ಲ, ಅವರೇ ನಮ್ಮ ಮನೆಯ ಮಹದೇವ. ಹೌದು ಸ್ವಾಮಿ. ಸ್ವಾಮಿ, ನಮ್ಮ ಹರಕೆಯಂತೆ ಮಾದಪ್ಪನಿಗೆ ಹಿಂದು ಮುಂದೆ ನೋಡದೆ ನಮ್ಮ ಮಕ್ಕಳನ್ನು ಅವರ ಸೇವೆ ಕಳಿಸುವ ಕಾರ್ಯವೊಂದೇ ಬಾಕಿ ಇರುವುದು. ಅದು ನೆರವೇರಿದರೆ ಸಾಕು. ನಾನದನ್ನು ಮರೆತಿಲ್ಲ ಸಂಖ್ಯೆ. ನಮಗೆ ಮಕ್ಕಳಿಲ್ಲದ ಸಮಯದಲ್ಲಿ ಆನಂದಪ್ಪ ಮಹಾದೇವನು ಕರುಣಿಸಿರುವ ಆ 2 ಮಕ್ಕಳು ಅವೇ ನಮ್ಮ ಭಾಗ್ಯ. ಓಡಿಬಾ ಮಹದೇವ ದೇವ ಮಾಡು ಕೃಪೆಯೇನೋ. ಚಂದಮ್ಮ, ಓಡಿಬಾ ಮಹದೇವ ದೇವ ಮಾಡು ಕೃಪೆಯೇನೋ. ದೀನಪಾಲ ಹಗಲು ಇರುಳು, ದೀನಪಾಲ ಹಗಲು ಇರುಳು ಧ್ಯಾನಗೈವೆವು ನಿನ್ನ ನಾವು. ಧ್ಯಾನಗೈವೆವು ನಿನ್ನ ನಾವು. ಓಡಿಬಾ ಮಹದೇವ ದೇವ ಮಾಡು ಕೃಪೆಯೇನೋ. ಮಕ್ಕಳಿಲ್ಲದ ನಮಗೆ ನೀನು ಮಹದೇವ, ಮಕ್ಕಳಿಲ್ಲದ ನಮಗೆ ನೀನು ಅಕ್ಕರೆ ವರವ ಕೋಟೆ. ಅಕ್ಕರೆ ವರವ ಕೋಟೆ. ಓಡಿಬಾ ಮಹದೇವ ದೇವ ಮಾಡು ಕೃಪೆಯೇನೋ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಓಂ ಗುರುವೇ ನಮಃ. ನನ್ನಪ್ಪ ಮಹೇಶ್ವರ, ಮಾದೇಶ್ವರ, ಬಂದೆಯಪ್ಪ, ಬಾಪ್ಪ. ಬಂದೆಯಪ್ಪ, ಬಾ. ಬಾಪ್ಪ. ಇದು ನಿನಗೆ ನಮಸ್ಕರಿಸಬೇವು. ಮಾತಾಡ್ರಿ. ಏನಪ್ಪ, ನಿನ್ನ ಮನೆಗೆ ನೀನು ಬರಲು ಇಷ್ಟು ತಡ ಮಾಡಿದೆಯೇನಪ್ಪ? ಈ ನಮ್ಮ ಮನೆಗೆ ನೀನು ಬರಲು ಕಲ್ಲು ಮುಳ್ಳುಗಳು ನಿನ್ನ ಪಾದಕ್ಕೆ ಎಷ್ಟು ಒತ್ತಿದವಪ್ಪ. ಮಾದಪ್ಪ, ಅದೆಷ್ಟು ದಣಿದು ಬಂದಿರುವೆಯೋ, ನಿನ್ನ ಪಾದದಲ್ಲಿ ಅದೆಷ್ಟು ಧೂಳಾಗಿರುವುದು. ಶಂಕಮ್ಮ, ನೀಲೇಗೌಡ, ನನಗೇನು ನೋವಾಗಿಲ್ಲ. ನೀವೇಕೆ ಕಣ್ಣೀರಿಡುತ್ತಿರುವಿರಿ? ನಿಮ್ಮಂತಹ ಭಕ್ತರಿಗಾಗಿ ಕಣ್ಣೀರಿಡಬೇಕಾದವರು ನಾವು. ನಿಮ್ಮಂತಹ ಅನಾಗರಿಕರಲ್ಲಿರುವ ಭಕ್ತಿ ನಿಷ್ಠೆ ನಮ್ಮಂಥವರಲ್ಲಿ ಏಕಿರಬಾರದೆಂದು ಕಣ್ಣೀರಿಡಬೇಕಾದವರು ನಾವು. ನಮ್ಮ ಕಣ್ಣೀರಿನ ಕೋಡಿ ಎರಿದು ಈ ಲೋಕದ ಅಜ್ಞಾನ ಅಂಧಕಾರವನ್ನು ಕೊಚ್ಚಿಬಿಡಬೇಕಾದವರು ನಾವು. ನೀವೇಕೆ ಹೇಳುತ್ತಿರುವಿರಿ ದಂಪತಿಗಳೇ? ಈ ಕರಿಯೊಳಗೆ ಒಳಗಡೆ ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ.
ಮಹದೇವ ಮನೆಗೆ ಬಾರೋ, ಮನೆ ಮನೆಗೆ ಬೆಳಕ ತಾರೋ, ಮನೆ ಇಳಿದು ಮನೆಗೆ ಬಾರೋ. ಮಹದೇವ ಮನೆಗೆ ಬಾರೋ, ಮನೆ ಮನೆಗೆ ಬೆಳಕ ತಾರೋ, ಮನೆ ಇಳಿದು ಮನೆಗೆ ಬಾರೋ. ಮಾರಪ್ಪ ಸ್ವಾಮಿ ನೀನು, ಕಲಿಯುಗದ ಕಾಮಧೇನು. ಮಾರಪ್ಪ ಸ್ವಾಮಿ ನೀನು, ಕಲಿಯುಗದ ಕಾಮಧೇನು. ಹೆಸರೇಳಿ ಬಾಳುತ್ತೀವಿ, ಮನೆ ದೀಪ ಹಚ್ಚುತ್ತೀವಿ. ಹೆಸರೇಳಿ ಬಾಳುತ್ತೀವಿ, ಮನೆ ದೀಪ ಹಚ್ಚುತ್ತೀವಿ. ದೇವ ಮನೆಗೆ ಬಾರೋ, ಮನೆ ಮನೆಗೆ ಬೆಳಕ ತಾರೋ, ಮನೆ ಇಳಿದು ಮನೆಗೆ ಬಾರೋ. ನೂರೆಂಟು ನಾಮ ಜಪಿಸಿ, ಹಗಲಿರುಳು ನಿನ್ನ ಭಜಿಸಿ. ಅಪ್ಪ ಅವರಪ್ಪ, ನೂರೆಂಟು ನಾಮ ಜಪಿಸಿ, ಹಗಲಿರುಳು ನಿನ್ನ ಭಜಿಸಿ. ಬೇಡುವೆವು ನಿನ್ನ ಸ್ವಾಮಿ, ಬಿಡಿಸಯ್ಯ ಭವದಿಯನ್ನ. ಬೇಡುವೆವು ನಿನ್ನ ಸ್ವಾಮಿ, ಬಿಡಿಸಯ್ಯ ಭವದಿಯನ್ನ. ದೇವ ಮನೆಗೆ ಬಾರೋ, ಮನೆ ಮನೆಗೆ ಬೆಳಕ ತಾರೋ, ಮನೆ ಇಳಿದು ಮನೆಗೆ ಬಾರೋ, ಮನೆ ಇಳಿದು ಮನೆಗೆ ಬಾರೋ, ಮನೆ ಇಳಿದು ಮನೆಗೆ ಬಾರೋ. ಮಾದಪ್ಪ, ಈ ದಣದಿರುವ ಕಾಲುಗಳು ತಣ್ಣಗಾಯಿತೆ, ಇದೇಕೆ ಮಾದಪ್ಪ? ಕಣ್ಣಲ್ಲಿ ನೀರು. ಶಂಕಮ್ಮ, ಅದನ್ನು ನಾನು ಮರೆತಿರುವೆನೆಂದು ತಿಳಿದಿರುವಿರಾ? ಎಷ್ಟೋ ದಿನಗಳು, ಎಷ್ಟೋ ತಿಂಗಳುಗಳು, ಎಷ್ಟೋ ವರ್ಷಗಳು ಉರುಳಿದು ಹೋದ ಮೇಲೆ ನಿಮ್ಮಂತಹ ಭಕ್ತರನ್ನು ನೋಡಿದೆನಲ್ಲ ಎಂದು ನನ್ನ ಮನಸ್ಸು ನೋಯುತ್ತಿದೆ ಅಷ್ಟೇ. ಶಂಕಮ್ಮ, ಮಲೆಯ ಮಲಗಾಡಲ್ಲಿ ಜೇನಿಗೇನು ಕಡಿಮೆ ನಮಗೆ, ಸರಿ ಜೇನಿಗೇನು ಕಡಿಮೆ ಈ ಮಲೆಯಲ್ಲಿ ನಮಗೆ, ಈ ಮಲೆಯಲ್ಲಿ. ಮಲೆಯ ಮಲೆಗಾಡಲ್ಲಿ ಜೇನಿಗೇನು ಕಡಿಮೆ ನಮಗೆ, ಸರಿ ಜೇನಿಗೇನು ಕಡಿಮೆ ಈ ಮಲೆಯಲ್ಲಿ ನಮಗೆ, ಈ ಮಲೆಯಲ್ಲಿ. ಹೆಜ್ಜೇನು ಇರುವುದೇನು ಮರಿದೇನು ಸಿಕ್ಕವು ನಮಗೆ.
ಸುಂದರಿ ಜೇನಿಗೇನು ಕಡಿಮೆ ಈ ಮಳೆಯಲ್ಲಿ ನಮಗೆ ಈ ಮಳೆಯಲ್ಲಿ. ಶಂಕಮ್ಮ, ಆ ಮಕ್ಕಳು ಯಾರು ಅಷ್ಟೊಂದು ಚೆನ್ನಾಗಿ ಆಡುತ್ತಿದ್ದಾರೆ? ಮಾದಪ್ಪ, ನಿನ್ನ ವರಪ್ರಸಾದದಿಂದ ಹುಟ್ಟಿದ ಮಕ್ಕಳಿವರು. ಹಾಗಾದರೆ ಅವು ನಿನ್ನ ಮಕ್ಕಳು ಅನ್ನು? ಅವು ನಮ್ಮ ಮಕ್ಕಳಲ್ಲಪ್ಪ, ಅವು ನಿನ್ನ ಮಕ್ಕಳು. ನೆಪ ಮಾತ್ರಕ್ಕೆ ನಾವು ಸಾಕುತ್ತಿದ್ದೇವೆ ಅಷ್ಟೇ. ಇರಲಿ ಜಂಜೇಗೌಡ. ಅಪ್ಪ ಅಪ್ಪ, ಈ ಬಾರಿ ಜೇನನ್ನು ತಂದ್ರಿವಪ್ಪ, ತಿನ್ನಿಯಪ್ಪ. ಓಹೋ, ಬಾರಿ ಜೇನನ್ನೇ ತಂದಿರುವಿರಾ ಮಕ್ಕಳೇ? ಅಪ್ಪ ಅಮ್ಮ, ಇವ್ರು ಯಾರು? ಅವತ್ತು ಹೇಳಿಲ್ವೇನೋ ಕಾರಯ್ಯ, ನಮ್ಮನೆಗೆ ಯಾರೋ ದೊಡ್ಡವ್ರು ಬರ್ತಾರೆ ಅಂತ. ಇವರು ಮನ್ಸಾರೆ ಜೇನ್ ತಂದು ಮನ್ಸಾರೆ ತಿನ್ನಿಸ್ಬೇಕು ಅಂತ. ಇವರು ಮಲೆಯಪ್ಪ, ಮಹಾದೇವನಂಗೆ ಕಾಣುತ್ತಾರೆ. ನನ್ನಪ್ಪ ಮಹಾದೇವ, ನಿಮ್ಮ ಪಾದಕ್ಕೆ ಶರಣು ಸಂದೆ ಶರಣು. ಬಾಬಿಲಯ್ಯ, ಈ ನನ್ನಪ್ಪನಿಗೆ ಜೇನನ್ನು ತಿನ್ನಿಸೋಣ. ತಿನ್ನು ಮಲೆಯಪ್ಪ, ತಿನ್ನು ಮಲೆಯಪ್ಪ. ಜೇನು ಜೇನಾಗಿದೆ, ಚೆನ್ನಾಗಿದೆ, ತಿನ್ನು ಮಲೆಯಪ್ಪ. ಹೌದು ಮಕ್ಕಳೇ, ಜೇನು ಚೆನ್ನಾಗಿದೆ, ಬಹಳ ಸಿಹಿಯಾಗಿದೆ. ಈ ಎರಡು ಜೇನನ್ನು ನೀವೇ ತಿಂದು ಬಿಡಿ. ಇದುವರೆಗೂ ಇಂಥ ಜೇನನ್ನು ಬಹಳಷ್ಟು ತಿಂದಿರಬಹುದಲ್ಲವೇ? ಕಾರ್ಯ ಬಿಲ್ಲೇರೆ, ನಾನು ಇದುವರೆಗೂ ಇಂಥ ಜೇನನ್ನು ತಿಂದೇ ಇಲ್ಲ. ಏಕೆಂದರೆ ನಿಮ್ಮಂತಹ ಸದ್ಭಕ್ತರಾದ ಮಕ್ಕಳಿದ್ದರಲ್ಲವೇ ನನಗೆ ಜೇನು, ಬೇರದ ಹಣ್ಣು ಬಿದರಕ್ಕೆ ಸಿಕ್ಕುವುದು. ಹಾಗಾದ್ರೆ ನಾವು ನಿಮ್ಮೊಡನೆ ಬಂದು ಬಿಡ್ತೀವಿ ಬಿಡು ಮಲೆಯಪ್ಪ. ನೀವು ಕೇಳಿದಷ್ಟು ಬ್ಯಾಲದಣ್ಣು, ಬಿದಿರಕ್ಕಿ, ಜೇನುತುಪ್ಪ ಎಲ್ಲನೂ ತಂದು ಬಿಡುತ್ತೇವೆ ಬಿಡು ಮಲೆಯಪ್ಪ. ಹಾಗಾದರೆ ನಮ್ಮಿಬ್ಬರನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗು ಮಲೆಯಪ್ಪ. ನಿಮಗೆ ಬೇಕಾದಷ್ಟು ಜೇನನ್ನು ನಾವು ತಂದು ಕೊಡುತ್ತೇವೆ. ಆಹಾ, ತಂದೆ ತಾಯಿಗೆ ತಕ್ಕ ಮಕ್ಕಳೆಂದರೆ ನೀವೇ ಸರಿ. ಹಾಗಾದ್ರೆ ನಿಮ್ಗೆ ಮಕ್ಕಳಿಲ್ವೇನು? ಮಕ್ಕಳಿದ್ದಾರಪ್ಪ, ನಿಮ್ಮಂತಹ ಸದ್ಭಕ್ತರಾದ ಮಕ್ಕಳಿಲ್ಲವಷ್ಟೇ. ಮಕ್ಕಳು ಇಲ್ಲವೇ ನಿಮಗೆ? ಮಕ್ಕಳು ಇಲ್ಲವೇ? ಮಕ್ಕಳು ಇಲ್ಲವೇ ನಿಮಗೆ? ಮಕ್ಕಳು ಇಲ್ಲವೇ? ತಂದೆ ತಾಯಿಯ ಸೇವೆಯ ಗೈದು ಬಂದ ಭಕ್ತರಿಗೆ ಅನ್ನವ ನೀಡಿ, ತಂದೆ ತಾಯಿಯ ಸೇವೆಯ ಗೈದು ಬಂದ ಭಕ್ತರಿಗೆ ಅನ್ನವ ನೀಡಿ, ತಂದೆ ನಿಮ್ಮನ್ನು ಪೂಜಿಸುವಂತ, ತಂದೆ ನಿಮ್ಮನ್ನು ಪೂಜಿಸುವಂತ ಮಕ್ಕಳು ಇಲ್ಲವೇ ನಿಮಗೆ? ಮಕ್ಕಳು ಇಲ್ಲವೇ? ಮಕ್ಕಳು ಇಲ್ಲವೇ ನಿಮಗೆ? ಮಕ್ಕಳು ಇಲ್ಲವೇ? ಬನ್ನಿರಪ್ಪ, ಬನ್ನಿ. ಸುಮ್ಮನಿರಪ್ಪ, ನಮ್ಮಪ್ಪ ಮಾದಪ್ಪನಿಗೆ ತೊಂದರೆಯನ್ನು ಕೊಡಬೇಡಿರಿ. ಶಂಕಮ್ಮ, ನೀಲೇಗೌಡ, ಹಾಗೆ ರೇಗಬಾರದು, ಮಕ್ಕಳು ಪಾಪ. ಬನ್ನಿರಪ್ಪ, ಬನ್ನಿ. ಮಾದಪ್ಪನವರಿಗೆ ತೊಂದರೆ ಕೊಡಬೇಡಿ, ಬಿಸಿಲಿನಿಂದ ದಣಿದು ಬಂದಿದ್ದಾರೆ. ಈಗ ನಮ್ಮ ಜನ್ಮ ಪಾವನವಾಯಿತು. ಮಾದೇಶ್ವರ, ನೀನು ನಿನ್ನ ವರಪ್ರಸಾದದಿಂದ ಹುಟ್ಟಿದ ಈ ಕಾರಯ್ಯ ಬಿಲ್ಲರನ್ನು ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ಸ್ವಾಮಿ. ನೀಲೇಗೌಡ, ಶಂಕಮ್ಮ, ಮಾಡುವವರು ಎಂದೂ ಮಾಡುತ್ತಾರೆ, ನೀಡುವವರು ಎಂದೂ ನೀಡುತ್ತಾರೆ, ಮಾಡದವರು ಎಂದು ಮಾಡುವುದೂ ಇಲ್ಲ, ನೀಡುವುದೂ ಇಲ್ಲ. ಈ ಕಾರಯ್ಯ ಬಿಲ್ಲೇರು ಇನ್ನೂ ಸ್ವಲ್ಪ ಕಾಲ ತಮ್ಮ ಬಳಿಯಲ್ಲಿಯೇ ಇರಲಿ. ಇವರನ್ನು ನಾನು ಬೇಕಾದಾಗ ಕರೆಸಿಕೊಳ್ಳುತ್ತೇನೆ. ಇವರು ನನ್ನ ಮಕ್ಕಳು, ನನಗೆ ಬೇಕೇ ಬೇಕು. ಶಂಕಮ್ಮ, ಅಂದ್ರೆ ನೀಲೇಗೌಡ, ಕಾರಯ್ಯ, ಬಿಲ್ಲೆಯ, ಇನ್ನು ಮುಂದೆ ನಿಮ್ಮ ಸಂಸಾರವು ಮಕ್ಕಳ ಮನೆಯಾಗಿ ಹಾಲು ಹುಕ್ಕಿದ ಹಾಗೆ ಹುಕ್ಕಿ ಬೆಳೆಯಲಿ. ಮಲೆಯಪ್ಪ, ಜೈ. ಮಲೆಯಪ್ಪ, ಆದಷ್ಟು ಬೇಗನೆ ನಿಮ್ಮ ಸೇವೆಗೆ ನಮ್ಮಿಬ್ಬರನ್ನು ಕರೆಸಿಕೊಳ್ಳಿ ಮಲೆಯಪ್ಪ. ಮಲೆಯಪ್ಪ, ಏನಾದ್ರೂ ತಡ ಮಾಡಿದ್ರೆ ನಾವೇ ನಿಮ್ಮೊಡನೆ ಬಂದ್ಬಿಡ್ತೀವಿ ಮಲೆಯಪ್ಪ. ಜೈ ಮಾದಪ್ಪ, ಜೈ ಮಾದೇಶ್ವರ, ಜೈ ಮಾಯ್ಕಾರ, ಜೈ ಮಾತ್ಮಲೆಯ. ಆಗಲಿ ಮಕ್ಕಳೇ, ನಿಮ್ಮನ್ನು ಆದಷ್ಟು ಬೇಗನೆ ಕರೆಸಿಕೊಳ್ಳುತ್ತೀನಿ. ನಡೆಯಿರಿ, ನಿಮಗೆಲ್ಲರಿಗೂ ಶುಭವಾಗಲಿ.
ಮಗಳೇ ದೇವಾಜು, ಅಪ್ಪಾಜಿ. ನನ್ನಪ್ಪ ಮಹಾದೇವನನ್ನು ಪ್ರಾರ್ಥನೆಯನ್ನು ಮಾಡಿದ್ದಾಯಿತು. ನನ್ನಪ್ಪ ಮಹಾದೇವ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವೆನೆಂಬ ಭಾವನೆಯು ನಮ್ಮದಾಗಿದೆ ಮಗಳೇ. ಹೌದು ಅಪ್ಪಾಜಿ. ಮಗಳೇ, ದೇವಾ ಮಹಾದೇಶ್ವರ, ದೇವಾ ಮಹಾದೇಶ್ವರ, ಮಲಯಪ್ಪ ಸ್ವಾಮಿ ಮಹಾದೇಶ್ವರ, ದೇವಾ ಮಹಾದೇಶ್ವರ. ವ್ಯಾಪಕ ಜಗದ ಲೋಕವನೇತ್ರೆ, ವ್ಯಾಪಕ ಜಗದ ಲೋಕವನೇತ್ರೆ, ಬಹುವಿಧ ರೂಪದಾತ ನೀನು, ಬಹುವಿಧ ರೂಪದಾತ ನೀನು, ದೇವಾ ಮಹಾದೇಶ್ವರ, ಮಲಯಪ್ಪ ಸ್ವಾಮಿ ಮಹಾದೇಶ್ವರ, ದೇವಾ ಮಹಾದೇಶ್ವರ. ಮಹಾದೇಶ್ವರ ಶಾಂತಲೋಕ ಜನ್ಮದಾತ, ಶಾಂತಲೋಕ ಜನ್ಮದಾತ, ಜಗಕ್ಕೆ ಪಿತಾ ಲೋಕ ಜನ್ಮದಾತ, ಜಗಕ್ಕೆ ಪಿತಾ, ದೇವಾ ಮಹಾದೇಶ್ವರ, ಮಲಯಪ್ಪ ಸ್ವಾಮಿ ಮಹಾದೇಶ್ವರ, ದೇವಾ ಮಹಾದೇಶ್ವರ. ತಂದೆ ಮಹಾದೇಶ್ವರ, ಧರಣಿಯೇ ತಾಯಿ ದುಡಿಮೆಯೇ ತಂದೆ, ಧರಣಿಯೇ ತಾಯಿ ದುಡಿಮೆಯೇ ತಂದೆ, ಒಕ್ಕಲುತನವನ್ನು ಉದ್ಧರಿಸು ತಂದೆ, ಒಕ್ಕಲುತನವನ್ನು ಉದ್ಧರಿಸು ತಂದೆ, ದೇವಾ ಮಹಾದೇಶ್ವರ, ಮಲಯಪ್ಪ ಸ್ವಾಮಿ ಮಹಾದೇಶ್ವರ, ದೇವಾ ಮಹಾದೇಶ್ವರ, ಮಹಾದೇಶ್ವರ, ಮಹಾದೇಶ್ವರ. ತಂದೆ ಮಲೆ ಮಹದೇಶ್ವರ, ಹುಲಿ ವಾಹನದಯ್ಯ, ವಿಭೂತಿ ಪ್ರಿಯ, ಸರ್ಪಭೂಷಣ, ನಾಗಾಭರಣ, 7 ಬೆಟ್ಟಗಳ ಒಡೆಯ, ಈ 7 ಮಲೆಯುದ್ದಕ್ಕೂ ನಿನ್ನ ಮಹಿಮೆ ಅಪಾರವಾದದ್ದು ತಂದೆ. ಸಾಮಾನ್ಯ ಮನುಷ್ಯನಂತೆ ನಮ್ಮೊಡನೆ ಜೀವನವನ್ನು ಸಾಗಿಸುತ್ತಾ ಒಳಿತು ಕೆಡುಕುಗಳ ಹರಿವನ್ನು ಮೂಡಿಸುತ್ತಿರುವ ಸಾಕಾರ ಮೂರ್ತಿ ನೀನು. ಗೋವುಗಳನ್ನು ಕಟ್ಟಿಕೊಂಡು ಒಕ್ಕಲುತನವನ್ನು ಮಾಡುತ್ತಿರುವ ಈ ಒಕ್ಕಲು ಮನೆತನಗಳನ್ನು ಉದ್ಧರಿಸಿ ಕಾಪಾಡು ತಂದೆ, ಕಾಪಾಡು. ಜುಂಜೇಗೌಡ, ಜುಂಜೇಗೌಡ, ಮಗಳೇ ದೇವಾಜಿ, ಕ್ಷೇಮವೇ? ಮಹಾದೇವ, ಶ್ರೇಯಸ್ಸು ಮಗಳೇ, ಶ್ರೇಯಸ್ಸು. ಇದು ಮಹಾದೇವ, ಜುಂಜೇಗೌಡ, ನನ್ನಪ್ಪ ಬಾ, ನನ್ನಪ್ಪ ಬಾ. ಕ್ಷೇಮವೇ? ಕ್ಷೇಮ ನನ್ನಪ್ಪ. ನನ್ನ ಪ್ರಾರ್ಥನೆಯ ಕೂಗು ನಿನ್ನ ಕಿವಿಯನ್ನು ಮುಟ್ಟಿದೆ ದೇವ. ಮಗಳೇ ದೇವಾಜು, ಅಪ್ಪಾಜಿ. ನೋಡಿದೀಯ ಮಗಳೇ, ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ನನ್ನಪ್ಪ ಮಹಾದೇವ ಈ ಬಡವನ ಮನೆಗೆ ಆಗಮಿಸುವನು. ನನ್ನಪ್ಪ, ಜುಂಜೇಗೌಡ, ಈ ಮರದ ಹಲಗೆಯ ಮೇಲೆ ಕುಳಿತುಕೋ ನನ್ನಪ್ಪ. ಹಾಗಲೇ ಜುಂಜೇಗೌಡ. ಮಗಳೇ ದೇವಾಜು, ಪೂಜಾ ಸಾಮಗ್ರಿಗಳನ್ನು ತಾರಮ್ಮ. ನನ್ನಪ್ಪ ಮಹಾದೇವನಿಗೆ ಪೂಜೆಯನ್ನು ಸಲ್ಲಿಸಿ ಮಳೆ ಬೆಳೆಗಳಿಂದ ನಾಡು ಸಮೃದ್ಧಿಯಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡೋಣ. ಹಾಗೆ ಆಗಲಿ ಅಪ್ಪಾಜಿ. ಮಗಳೇ ಮಹದೇಶ್ವರ,
ಸ್ವಚ್ಛತೆ. ಮಹಾದೇವ, ನಿನ್ನ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲಿರಲಿ ನನ್ನೊಡೆಯ. ಮಹದೇಶ್ವರ, ನಿನ್ನ ದರ್ಶನ ಭಾಗ್ಯವು ಎಷ್ಟು ದಿನಗಳಿಂದ ಕಾದಿದ್ದೆನು. ಆದ್ರೆ ಇಂದು ನಿನ್ನ ದರ್ಶನ ಭಾಗ್ಯದಿಂದ ನಾನು ಧನ್ಯಳಾದೆನು ತಂದೆ, ಧನ್ಯಳಾದೆನು. ಮಗಳೇ ದೇವಾಜು, ಒಂದೇ ಕಡೆ ಕುಳಿತುಕೊಂಡರೆ ಹೊಟ್ಟೆಪಾಡು ನಡೆಯಬೇಕಲ್ಲ ಮಗಳೇ. ಅದಿರಲಿ ಜುಂಜೇಗೌಡ, ಮಹಾದೇವ, ನಿನ್ನ ಮಗಳು ಮದುವೆಗೆ ಬಂದಳು. ಅದೇ ಸ್ವಾಮಿ ನಾನು ಯೋಚಿಸುತ್ತಿರುವುದು. ಇವಳು ಏನು ತಿಳಿದವಳಲ್ಲ. ದಿನ ಬೆಳಗಾದರೆ ಸ್ವಾಮಿಯ ಪಾದಕ್ಕೆ 2 ಹೂಗಳನ್ನು ಹಾಕಿ ಭಕ್ತಿಯಿಂದ ನಮಿಸುವುದನ್ನು ಬಿಟ್ಟರೆ ಮತ್ತೇನು ತಿಳಿದವಳಲ್ಲ ನನ್ನೊಡೆಯ. ಅದೇ ಅಪ್ಪ, ಬದುಕನ್ನು ಹಸನು ಮಾಡುವ ಒಂದು ಕರ್ತವ್ಯ. ಮಿಕ್ಕ ಕೆಲಸ ಇದ್ದೇ ಇದೆ. ದಿನಕ್ರಮೇಣ ಕಲಿತುಕೊಂಡಾಳು. ದೇವಾಜು, ನೀನು ಒಳ್ಳೆಯ ಗೃಹಿಣಿಯಾಗಬೇಕು ಮಗಳೇ. ಎಲ್ಲ ನಿನ್ನ ಕೃಪಾ ಕಟಾಕ್ಷವೂ ತಂದೆ. ಇರಲಿ ಮಗಳೇ. ನನ್ನನ್ನು ನೀನು ಆಶೀರ್ವದಿಸು. ಇರಲಿ ಮಗಳೇ, ದೀರ್ಘ ಸುಮಂಗಲಿ ಭವಂತು. ಮಹಾದೇವ, ಒಂದು ಮಾತಿದೆ ಸ್ವಾಮಿ. ಅದೇನು ಹೇಳು ಜುಂಜೇಗೌಡ. ಏಕೋ ಏನೋ ತಿಳಿಯದು. ರಾತ್ರಿಯೆಲ್ಲ ತಮ್ಮನ್ನೇ ಜ್ಞಾಪಿಸಿಕೊಂಡು ಬಹಳ ಹೊತ್ತು ನಿದ್ರೆಯೇ ಬರಲಿಲ್ಲ ನನ್ನೊಡೆಯ. ಏಕೆ ಈ ವಿಷಯವನ್ನು ತಮ್ಮೊಡನೆ ಹೇಳಿಕೊಳ್ಳಬೇಕೆಂದು ಕಾತುರ ಪಡುತ್ತಿತ್ತು ನನ್ನ ಮನಸ್ಸು. ತಮ್ಮನ್ನು ಕಾಣಲೇಬೇಕೆಂದು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳು ದೇವಾಜಿ ಮತ್ತು ನಾನು ನಿಮ್ಮ ಪ್ರಾರ್ಥನೆಯನ್ನು ಮಾಡಿದೆವು. ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ನೀವೇ ನನ್ನ ಮನೆಗೆ ಆಗಮಿಸಿದಿರಿ. ಈಗ ನನ್ನ ಮನಸ್ಸು ಬಹಳ ಹಗುರವಾಯಿತು ನನ್ನೊಡೆಯ. ಅದೇನು ಹೇಳು ಜುಂಜೇಗೌಡ ಅಂತ ಸಮಾಚಾರ. ಏನು ಇಲ್ಲ ಸ್ವಾಮಿ, ನಿನ್ನೆ ಬೇವಿನಹಟ್ಟಿ ಕಾಳಮ್ಮ ನನ್ನ ಮನೆಗೆ ಬಂದಿದ್ದಳು. ನನ್ನ ಮಗಳಾದ ದೇವಾಜಿಯನ್ನು ಆಕೆಯ ದೊಡ್ಡ ಮಗನಿಗೆ ಕೊಟ್ಟು ಲಗ್ನ ಮಾಡಿಕೊಡುವಂತೆ ಕೇಳಿದಳು. ಕೊಡಲೋ ಬೇಡವೋ ಎನ್ನುವ ಸಮಸ್ಯೆ ನನ್ನನ್ನು ಕಾಡುತ್ತಿದೆ ನನ್ನೊಡೆಯ. ಈ ವಿಷಯವನ್ನು ತಮಗೆ ತಿಳಿಸಿ ತಮ್ಮ ಇಷ್ಟದಂತೆ ಮಾಡೋಣವೆಂದು ನಿರ್ಧರಿಸುವೆನು ತಂದೆ. ಜುಂಜೇಗೌಡ, ದೈವ ಭಕ್ತಿಯುಳ್ಳವಳು ಎಲ್ಲಾದರೂ ಚೆನ್ನಾಗಿಯೇ ಬದುಕುತ್ತಾಳೆ. ಬೇವಿನಹಟ್ಟಿ ಕಾಳಮ್ಮನು ಒಳ್ಳೆಯ ಸಿರಿವಂತೆ. ಅವಳಲ್ಲಿ ಇಲ್ಲ ಎನ್ನುವ ವಸ್ತುವೇ ಇಲ್ಲ. ಬೇವಿನಹಟ್ಟಿ ಕಾಳಮ್ಮನು ನನಗೆ ಚೆನ್ನಾಗಿ ತಿಳಿದಿರುವ ಮನುಷ್ಯ. ಕಷ್ಟದಲ್ಲಿ ನೊಂದು ಬೆಂದವಳು. ಸೊಸೆಯನ್ನು ಚೆನ್ನಾಗಿ ಬಾಳಿಸಿಕೊಂಡಾಳು. ಕೊಟ್ಟು ಬಿಡು ಜುಂಜೇಗೌಡ. ಆದರೆ ವಿವಾಹವನ್ನು ಮಾತ್ರ ವಿಜೃಂಭಣೆಯಿಂದ ನೆರವೇರಿಸಬೇಕು. ಸಂತೋಷ ತಾನೇ ದೇವಾಜು? ಧನ್ಯಳಾದೆನು ಪ್ರಭು. ಹಾಗೆ ಆಗಲಿ ನನ್ನೊಡೆಯ, ನಿಮ್ಮ ಕೃಪೆ ಇದ್ದಂತಾಗಲಿ. ಒಟ್ಟಿನಲ್ಲಿ ನನ್ನ ಮಗಳು ಸುಖ ಸಂತೋಷದಿಂದ ನಿನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಾಳಿದರೆ ಅಷ್ಟೇ ನನ್ನ ಸಂತೋಷ ಸ್ವಾಮಿ. ನೋಡು ಜುಂಜೇಗೌಡ, ದೇವಾಜಿ ಎಲ್ಲೇ ಹೋದರೂ ದೈವ ಭಕ್ತಳಾಗಿಯೇ ಬಾಳುತ್ತಾಳೆ. ಇವಳು ನಿನ್ನ ಮನೆಯ ಕಳಸದ ಹಾಗೆ. ಬೆಳೆದ ಹೆಣ್ಣು ಮಕ್ಕಳು ತಂದೆ ತಾಯಿಯರ ಮನೆಯಲ್ಲಿ ಹೆಚ್ಚು ಕಾಲ ಇರಕೂಡದು. ನಾನಿನ್ನು ಬರಲಿ ಜುಂಜೇಗೌಡ. ಹಾಗೆ ಆಗಲಿ ಸ್ವಾಮಿ. ಮಗಳೇ, ಹಾಗೆ ಆಗಲಿ ಪ್ರಭು. ಆನೆ ಮಲೆಯ ಸ್ವಾಮಿ, ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಒತ್ತುಕೊಂಡವರೇ 77 ಮನೆಯ ಸುರುಳಿ ಸೂಸಿ ನನ್ನೊಡೆಯ. 77 ಮನೆಯ ಸುರುಳಿ ಸೂಸಿ ನನ್ನೊಡೆಯ. 7 ಬಾಯಿ ಹುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆ ಮಲೆಯ ಸ್ವಾಮಿ, ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಒತ್ತುಕೊಂಡವರೇ.
ಕೊರಳಲ್ಲಿ ನಾಗ ಸರ್ಪವ ಹಿಡಿದು ಸುತ್ತಿಕೊಂಡವರೇ 16 ಗುಡಿಯ ಒಳಗೆ ನಗುತ್ತಾ ಕುಳಿತವರೇ ಆಹಾ 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 ಮುತ್ತಿನ ಜೋಳಿಗೆ ಮುಂಗೈಯಲ್ಲಿ ಧರಿಸಿಕೊಂಡವರೇ ಎಬ್ಬುಲಿ ಏರಿ ಹೆಜ್ಜೇನು ಮಲೆಗೆ ಒಬ್ಬರ ಹೊರಟವರೇ ಸತ್ಯವಂತರ ಸತ್ಯವ ನೋಡುತ್ತ ಸಾಲೂರು ಮಠದಲ್ಲಿ ಕುಳಿತವರೇ ಆನೆ ಮಲೆಯ ಸ್ವಾಮಿ ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ ಜೇನು ಮಲೆಯ ಒತ್ತುಕೊಂಡವರೇ ಹೂವ ಚೆಲ್ಲಿರಿ ಮಾದೇವನ್ಗೆ ಮೊಗ್ಗ ಚೆಲ್ಲಿರಿ ಹೂವ ಚೆಲ್ಲಿರಿ ಮಾದೇವನ್ಗೆ ಮೊಗ್ಗ ಚೆಲ್ಲಿರಿ ಆಹಾ 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 ಉತ್ತರಾಜಮ್ಮನ ಮಡಿಲಲ್ಲಿ ಸ್ವಾಮಿ ಮಹಾದೇವನಾಗವರೇ ಕಲ್ಯಾಣ ಪಟ್ಟಣ ಬಸವಣ್ಣನವರಿಗೆ ಗುರುಗಳೇ ಆಗವರೇ ಆಹಾ ಆಹಾ ಸುತ್ತೂರು ಮಠದಲ್ಲಿ ರಾಗಿಯ ಬೀಸಿ ಶಾಪವ ಕೊಟ್ಟವರೇ ಕುಂತೂರು ಮಠದ ಪ್ರಭುಲಿಂಗ ಸ್ವಾಮಿಗೆ ಶಿಷ್ಯರೇ ಆಗವರೇ ಕೊಳ್ಳೆಗಾಲದ ಮರಡಿಯ ಗುಡ್ಡೆಯಲ್ಲಿ ಮಂಡಿ ಊರಿ ಕುಳಿತವರೇ ಆನೆ ಮಲೆಯ ಉಗಾಮದೇವ ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ ಜೇನು ಮಲೆಯ ಒತ್ತುಕೊಂಡವರೇ ಬೇಡು ಕಂಪಣ್ಣರ ಬೇಡರ ಕಣ್ಣಯ್ಯನ ಭಕ್ತಿಗೆ ಒಲಿದವರೇ ಮಲೆಯ ಸೋಲಿಗರ ಮನೆದೇವರಾಗಿ ಮನದಲ್ಲಿ ತುಂಬವರೇ ಆಹಾ ನಾಗುಮಲೆಯಲ್ಲಿ ನಾಗರ ಎಡೆಯ ನೆರಳಲ್ಲಿ ಮಲಗವರೇ ಸಂಪಿಗೆ ಹೂವಿನ ಸೊಂಪನ್ನು ತಮ್ಮ ಪರುಸೆಗೆ ಚೆಲ್ಲವರೇ ಬೆಟ್ಟಕ್ಕೆ ಬರುವ ಪರುಸೆಗೆ ಸ್ವಾಮಿ ಮತ್ತಷ್ಟು ಭಾಗ್ಯ ಕೊಡುವೆನೆಂದು ಆನೆ ಮಲೆಯ ಸ್ವಾಮಿ ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ ಜೇನು ಮಲೆಯ ಒತ್ತುಕೊಂಡವರೇ 77 ಮಲೆಯ ಸುರುಳಿ ಸೂತಿನ ನೊಡೆಯ 77 ಮಲೆಯ ಸುರುಳಿ ಸೂತಿನ ನೊಡೆಯ 7 ಬಾಯಿವನ್ನುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ ಜೇನು ಮಲೆಯ ಒತ್ತುಕೊಂಡವರೇ ಹೂವ ಚೆಲ್ಲಿರಿ ಮಾದೇವನಿಗೆ ಮೊಗ್ಗ ಚೆಲ್ಲಿರಿ ಹೂವ ಚೆಲ್ಲಿರಿ ಮಾದೇವನಿಗೆ ಮೊಗ್ಗ ಚೆಲ್ಲಿರಿ ಆಹಾ 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 ಉಗೇ ಮಾದೇಶ್ವರ ಉಗೇ ಮಾದಪ್ಪ ಉಗೇ ಮಾದೇವ ಸಂಗಪ್ಪ ನನ್ನಪ್ಪ ಎಲ್ಲಿ ನಿಂತು ನೋಡೆ ಪ್ರಭುಗಿರಿಯೇ ಕಾಂಬುದು ಎಲ್ಲಿ ನಿಂತು ನೋಡೆ
ಸಂಗಪ್ಪ ನನ್ನಪ್ಪ ಈ 7 ಮಾಲೆ 77 ಮಾಲೆ ಈ 7 ಮಾಲೆ 77 ಮಾಲೆ ಗಳಸೂತಿ ನೋಡೆ ಪ್ರಭುಗಿರಿಯೇ ಕಾಂಬುದು ಎಲ್ಲಿ ನಿಂತು ನೋಡೆ ಪ್ರಭುಗಿರಿಯೇ ಕಾಂಬುದು ಎಲ್ಲಿ ನಿಂತು ನೋಡೆ ಸಂಗಪ್ಪ ನನ್ನಪ್ಪ ಗಿರಿಯು ಕಾಣದಂತ ಸ್ಥಳದಲ್ಲಿ ನೆಲೆ ಊರಿ ಗಿರಿಯು ಕಾಣದಂತ ಸ್ಥಳದಲ್ಲಿ ನೆಲೆ ಊರಿ ಉರುವಾತನಾಕ ಎಲ್ಲಿ ನನಗೆ ಶಾಂತಿ ಎಲ್ಲಿ ನಿಂತು ನೋಡೆ ಪ್ರಭುಗಿರಿಯೇ ಕಾಂಬುದು ಎಲ್ಲಿ ನಿಂತು ನೋಡೆ ಸಂಗಪ್ಪ ನನ್ನಪ್ಪ ಎಲ್ಲಿ ನಿಂತು ಎಲ್ಲಿ ನೋಡಿದರೂ ನನಗೆ ಪ್ರಭುಗಿರಿಯೇ ಕಾಣುತ್ತಿರುವುದಿಲ್ಲ. ಗುರು ಆದಿ ಗಣೇಶ್ವರನ ಪ್ರೀತಿ ನನ್ನನ್ನು ಅಪಾರವಾಗಿ ಕಾಡಿಸುವುದಿಲ್ಲ. ಪ್ರೀತಿ ಮಮತೆಗಳು ನಾನೂ ನನ್ನದು ಎಂಬುದಕ್ಕೆ ವ್ಯಾಮೋಹಕ್ಕೆ ಈ ಹೃದಯವನ್ನು ತುಂಬಿರಬಾರದು. ಈ 7 ಮಲೆ 77 ಮಲೆಗಳ ಸುತ್ತಿ ನೋಡಿದರೂ ನನಗೆ ಪ್ರಭುಗಿರಿಯೇ ಕಾಣುತ್ತಿರುವುದಿಲ್ಲ. ಈ ಪ್ರಭುಗಿರಿಯನ್ನು ಕಂಡಾಗ ಓಡಿ ಹೋಗಲೇ ಅನಿಸುತ್ತದೆ. ನನ್ನಪ್ಪ ಎದರಿಯೇ ಜೋಕೆ ಸಂಗಪ್ಪ. ಸಂಗಪ್ಪ, ಇಷ್ಟು ದಿನಗಳ ಕಳೆದ ಕಾಲ ವ್ಯರ್ಥವಾಗಬಾರದು. ಮುಂದೆ ಬರುವ ಮತ್ತೊಂದು ಕಾರ್ಯದ ಬಗ್ಗೆ ನುಗ್ಗಿ ತೆಳ್ಳದಾಗಬೇಕು ಸಂಗಪ್ಪ. ಸಂಗಪ್ಪ, ನನ್ನಪ್ಪ ಈ ಪ್ರಭುಗಿರಿಯನ್ನು ಕಂಡಾಗ ಓಡಿ ಹೋಗಲೇ ಅನಿಸುತ್ತದೆ. ಒಡೆಯ ಆದರೆ ಇಂತಹ ನಿಸರ್ಗವಾದ ಸ್ಥಳ ಮತ್ತೊಂದು ಸಿಗಲಾರದು. ಇದೇ ನನ್ನ ವಾಸಸ್ಥಳ, ಇದೇ ನನ್ನ ಜನ್ಮಭೂಮಿ, ಇದೇ ನನ್ನ ಕರ್ಮಭೂಮಿ. ಏನಿದು ಸ್ವಾಮಿಯೇ ನಿಮ್ಮಯ ಲೀಲೆಯು ನಿಮ್ಮಯ ಲೀಲೆಯು ಸೋಜಿಗವಾಗಿದೆ ನೋಡಲು ನನಗೆ. ಮಹದೇಶ್ವರ ಏನಿದು ಸ್ವಾಮಿಯೇ ನಿಮ್ಮಯ ಲೀಲೆಯು ನಿಮ್ಮಯ ಲೀಲೆಯು ಸೋಜಿಗವಾಗಿದೆ ನೋಡಲು ಎನಗೆ. ಮೂರು ಬಾರಿ ಕುಪ್ಪಳಿಸಲು ಮೂರು ಬಾರಿ ಕುಪ್ಪಳಿಸಲು ಭೂಮಿಯ ಪಾತಾಳವಾಯಿತು ಸ್ವಾಮಿ. ಭೂಮಿಯ ಪಾತಾಳವಾಯಿತು ಸ್ವಾಮಿ. ಏನಿದು ಸ್ವಾಮಿಯೇ ನಿಮ್ಮಯ ಲೀಲೆಯು ನಿಮ್ಮಯ ಲೀಲೆಯು ಸೋಜಿಗವಾಗಿದೆ ನೋಡಲು ಎನಗೆ. ಮಹದೇಶ್ವರ ಹೆದರಬೇಡ. ಈ ಪಾತಾಳ ಗುಂಡಿಯಲ್ಲಿ ಈ ಪಾತಾಳ ಗುಂಡಿಯಲ್ಲಿ ನಿಮ್ಮಯ ವಾಸವೇ ನಿಮಗೆ ಸ್ವಾಮಿ. ನಿಮ್ಮಯ ವಾಸವೇ ನಿಮಗೆ ಸ್ವಾಮಿ.
ಮಹದೇಶ್ವರ, ಸಂಗಪ್ಪ, ನನ್ನಪ್ಪ, ನೀವು 3 ಬಾರಿ ಕುಪ್ಪಳಿಸಲು ಈ ಭೂಮಿಯೇ ಪಾತಾಳವಾಯಿತಲ್ಲ. ಈ ಪಾತಾಳದಂತ ಗುಂಡಿಯಲ್ಲಿ ನಿಮ್ಮ ವಾಸವೇ ಸ್ವಾಮಿ. ಸಂಗಪ್ಪ, ಇದು ಲೀಲೆಯಲ್ಲ ಸಂಗಪ್ಪ. ಈಗ ನೋಡು, ನನಗೆ ಯಾವ ಗಿರಿಯೂ ಕಾಣುತ್ತಿಲ್ಲ. ಈಗ ನನಗೆ ಶಾಂತಿ, ಮಹಾಶಾಂತಿ ಸಂಗಪ್ಪ. ನಾವಿಬ್ಬರೇ ಎಂದು ಭಯಪಡಬೇಡ. ಇಲ್ಲಿ ನಮಗೆ ಬೇಕಾದ ಸೌಲಭ್ಯಗಳನ್ನು ನಮ್ಮ ಪರಿವಾರದವರೇ ಆದ ಒಕ್ಕಲ ಮಕ್ಕಳು, ಕುರುಬ ಮಕ್ಕಳು, ಸೋಲಿಗ ಮಕ್ಕಳು, ಸಾಲದ್ದಕ್ಕೆ ತಮಿಳು ದೇಶದ ಜನರೂ ಇರುತ್ತಾರೆ ಸಂಗಪ್ಪ. ನನ್ನಪ್ಪ, ಅದೋ ನೋಡು, ನನ್ನ ಬಸವ ಮತ್ತು ಸರ್ಪರಾಜ ಇತ್ತಲೇ ಬರುತ್ತಿರುವರು. ಸಂಗಪ್ಪ, ಎದರಿಯೇ ಜೋಕೆ ಈ ಬೆತ್ತವನ್ನು ಹಿಡಿದಿರು. ಅವು ಪ್ರಾಣಿಗಳು ಸಂಗಪ್ಪ. ನಾವು ಅವುಗಳನ್ನು ಮರೆತರು ಅವು ನಮ್ಮನ್ನು ಮರೆಯುವಂತಿಲ್ಲ. ಎಲೆ ಕಾಡಿನ ಕ್ರೂರ ಮೃಗಗಳೇ, ಯಾರಾದರೂ ನನ್ನ ಬಸವ ಸರ್ಪರಾಜನು ಮುಟ್ಟಿರಿ ಜೋಕೆ. ಸಂಗಪ್ಪ, ನನ್ನಪ್ಪ, ಬಸವಣ್ಣ ಮತ್ತು ಸರ್ಪರಾಜನು ಇತ್ತಲೇ ಬರುತ್ತಿರುವರು. ಬಾ ಬಸವರಾಜ, ಬಾ. ನಿನಗೆ ಪ್ರಭುಗಿರಿಯ ವಾಸ ಬೇಡವಾಯಿತೆ? ಇಷ್ಟು ಆತುರವಾಗಿ ಏಕೆ ಬಂದೆ ಬಸವರಾಜ? ನಿನ್ನ ಮೈಯೆಲ್ಲ ಗಾಯ, ರಕ್ತದ ಕಲೆಗಳು. ಓಹೋ, ಸರ್ಪರಾಜನೂ ಬಂದೇ ಬಿಟ್ಟನು. ಬಾ ಬಸವಣ್ಣ, ಸರ್ಪರಾಜ, ನಿಮ್ಮೀರುವರೆಗೂ ಗುರು ಆದಿ ಗಣೇಶ್ವರನ ಮೇಲೆ ಪ್ರೀತಿ ಕಡಿಮೆ ಆಯಿತೆ? ಬನ್ನಿ ಬನ್ನಿ. ಸರ್ಪರಾಜ, ಇಷ್ಟು ಆತುರವಾಗಿ ಏಕೆ ಬಂದೆ? ನಿನ್ನ ಮೈಯೆಲ್ಲ ಗಾಯ, ರಕ್ತದ ಕಲೆಗಳು. ಈ ಕಾದ ಕಲ್ಲ ಚೂರು ರಸ್ತೆಯಲ್ಲಿ ಏಕೆ ಬಂದೆ ನಾಗರಾಜ? ನೀನು ಮತ್ತು ಬಸವಣ್ಣ ಬಂದ ದಾರಿಗಳು ಮುಂದೊಂದು ದಿನ ಈ ಮಲೆಗೆ ಬರುವ ಭಕ್ತರಿಂದ ಬಸವನ ದಾರಿ, ಸರ್ಪನ ದಾರಿ ಎಂದು ಕರೆಸಿಕೊಳ್ಳುವಂತಾಗಲಿ. ಬನ್ನಿ ಬನ್ನಿ, ನಾವೆಲ್ಲರೂ ಹೋಗೋಣ. ಬನ್ನಿ ಬನ್ನಿ. ಬಾರದಿ ಮೊರೆ ಕೇಳಿ ದಯ ಬಾರದಿ, ಓ ದೇವಾ ಮೊರೆ ಕೇಳಿ ದಯ ಬಾರದಿ, ಮೊರೆ ಕೇಳಿ ದಯ ಬಾರದಿ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ಬಂಧು ಬಳಗವು ಎಲ್ಲವೂ ನೀನೇ. ಬಂಧು ಬಳಗವು ಎಲ್ಲವೂ ನೀನೇ. ಮೊರೆ ಕೇಳಿ ದಯ ಬಾರದೆ, ಓ ದೇವಾ ಮೊರೆ ಕೇಳಿ ದಯ ಬಾರದೆ, ಮೊರೆ ಕೇಳಿ ದಯ ಬಾರದೆ. ತಂದೆ ಮಹದೇಶ್ವರ, ಎಂದಿಗೆ ಬಂದು ನಿನ್ನ ದರ್ಶನ ಭಾಗ್ಯವನ್ನು ನನಗೆ ನೀಡುವೆಯೋ ಸ್ವಾಮಿ? ತಂದೆ, ನನ್ನ ಅತ್ತೆಯವರಾದ ಬೇವನಟ್ಟಿ ಕಾಳಮ್ಮನವರು, ಅವರ ಮನೆಯಲ್ಲಿ ನೀನು ಕೊಟ್ಟಿರುವ ಭಾಗ್ಯವು ಕೊಳೆತು ಬೆಳೆಯುತ್ತಿದ್ದರು. ಯಾರಿಗೂ ಸಹ ದಾನ ಧರ್ಮವನ್ನು ಮಾಡದೆ ಬಡವರಿಗೆ ಹಿಂಸೆಯನ್ನು ನೀಡುತ್ತಿರುವರು. ಇದೆಲ್ಲವನ್ನು ನೋಡುತ್ತಿದ್ದರೆ ನಾನು ನನ್ನ ತಂದೆಯ ಮನೆಗೆ ಹೋಗಿ ಬಿಡಲೇ ಎನಿಸುವುದು. ಆದರೆ ಅದು ಸತ್ಯಾದ ನನ್ನ ಧರ್ಮವಲ್ಲವೆಂದು ಸುಮ್ಮನಿರುವೆನು. ಇದಕ್ಕೆ ನೀನೇ ಯಾವುದಾದರೊಂದು ದಾರಿಯನ್ನು ತೋರಿಸಬೇಕು ತಂದೆ. ದೀನನಾಗಿ ಬಳಲಿಗೆ ನಮ್ಮ ಕರುಣೆಯ ತೋರಿನಗೆ
ಭಿಕ್ಷಾಂ ದೇಹಿ. ದೀನನಾಗಿ ಬಳಲಿಗೆ ನಮ್ಮ ಕರುಣೆಯ ತೋರೆ ಅಮ್ಮ, ಕರುಣೆಯ ತೋರೆ ಅಮ್ಮ. ಅಮ್ಮ ತಂದೆಯು ನೀನೇ, ತಾಯಿಯು ನೀನೇ. ತಂದೆಯು ನೀನೇ, ತಾಯಿಯು ನೀನೇ. ಬಂಧು ಬಳಗ ಎಲ್ಲವೂ ನೀನೇ. ಬಂಧು ಬಳಗ ಎಲ್ಲವೂ ನೀನೇ. ನಿನ್ನನೆ ನಂಬಿ ಬಂದಿಗೆ ನಮ್ಮ. ನಿನ್ನನೆ ನಂಬಿ ಬಂದಿಗೆ ನಮ್ಮ ಅಮ್ಮ. ಅಮ್ಮ ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ದೇವಾಜು, ದೇವಾಜು. ಯಾರು? ಓಹೋ, ಸಂಗಪ್ಪನವರು. ಇದು ನನ್ನ ತಂದೆಯವರಾದ ಮಹದೇಶ್ವರರ ವಾಹನ ಬಸವಣ್ಣ. ಹೌದು ತಾಯಿ. ಏಕೆ ನೀವು ಹೋದರೆ ಬಂದಿರುವಿರಲ್ಲ? ನನ್ನಪ್ಪ ಮಹದೇಶ್ವರರಿಗೆ ನನ್ನ ಮೇಲೆ ಕೋಪವೇ? ಅದಕ್ಕಾಗಿ ಅವರ ಬದಲು ನಿಮ್ಮನ್ನು ಕಳಿಸಿರುವರೆ? ಇರಲಿ, ಏನಾದ್ರೂ ಇರಲಿ, ಬನ್ನಿ ದಯಮಾಡಿಸಿ ಊಟವನ್ನು ಮಾಡುವಿರಂತೆ. ಇಲ್ಲೇ ಇಲ್ಲೇ ಕುಳಿತುಕೊಳ್ಳಿ. ಆಗಬಹುದು ತಾಯಿ, ವಿಶ್ರಾಂತಿಯನ್ನು ಪಡೆಯುತ್ತೀರಿ. ನಾನು ಹೋಗಿ ಊಟವನ್ನು ಆಗಬಹುದು ತಾಯಿ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಅನ್ನಪೂರ್ಣೆ ಸದಾ ಪೂರ್ಣೆ, ಅನ್ನಪೂರ್ಣೆ ಸದಾ ಪೂರ್ಣೆ. ಏ ದೇವರಾಜಿ, ಏನೇ ಮಾಡ್ತಿದ್ಯಾ? ಯಾರೇನು? ಅಯ್ಯೋ ಅಯ್ಯೋ ಅಯ್ಯೋ, ಇವನು ಊಟ ಆ ಬಸವನಿಗಿಟ್ಟು ಅಯ್ಯೋ ನನ್ನ ಮನೆನೇ ಹಾಳು ಮಾಡ್ತಾ ಇದ್ದಾಳಲ್ಲ ಇವಳು. ಅತ್ತೇವರೇ, ಕೋಪಿಸಬೇಡಿ. ಅವರನ್ನು ಯಾರೆಂಬುದಾಗಿ ತಿಳಿದಿರುವಿರಿ? ಯಾರು? ಇವರು ನಮ್ಮ ಮಹದೇಶ್ವರರ ಪ್ರೀತಿಯ ಶಿಷ್ಯ ಸಂಗಪ್ಪನಲ್ಲವೇ? ಇವರು ಅವರ ವಾಹನ ಬಸವಣ್ಣನವರಲ್ಲ? ಅತ್ತೇವರೇ, ಕೋಪಿಸಬೇಡಿ. ಊಟವನ್ನು ಮಾಡಿಕೊಂಡು ಹೊರಟು ಹೋಗುವರು. ಅಯ್ಯೋ ಅಯ್ಯೋ ಅಯ್ಯೋ, ಇವನದೆಷ್ಟು ಊಟ ಮಾಡುದ್ನು. ಆ ಬಸವ ಎಷ್ಟು ಕೋಳಿಗೆ ಇಡ್ತಂತ ನನ್ನ ಮನೆಯನ್ನೆಲ್ಲ ಹಾಳು ಮಾಡಕ್ಕೆ ಇವಳೊಬ್ಳೇ ಸಾಕು. ಏಯ್, ನಡಿರೋ ಮನೆಯಿಂದ ಆಚೆಗೆ, ನಡಿರೋ. ನಡಿರೋ ನಡಿರೋ ಮನೆಯಿಂದ ಆಚೆಗೆ, ನಡಿರೋ. ಏನು ದೇವಾಜು, ನಿನ್ನತ್ತೆ ಬಾಯಿಲಿ ಇಂತ ಮಾತು ಅಲ್ಲ ಕಾಳುವ. ನೀನು ಕಷ್ಟದಲ್ಲಿದ್ದಾಗ ನನ್ನ ಮಾದಪ್ಪ ಕೊಟ್ಟ ಭಿಕ್ಷೆಯಲ್ಲವೇ ತಾಯಿ, ಭಿಕ್ಷೆಯಲ್ಲವೇ? ಹೌದೌದು. ಈಗ ನೀನು ಇಷ್ಟೊಂದು ಸಿರಿ ಸಂಪತ್ತಿನಿಂದ ಬದುಕುತ್ತಿರುವ ನೀನು ನನ್ನ ಮಹಾದೇವನನ್ನು ಮರೆತು ಮಾತನಾಡುತ್ತಿರುವೆಯಾ? ಹಾಗಲಿ ದೇವಾಜು, ದೇವಾಜು, ನಾನಿನ್ನು ಬರುತ್ತೇನೆ ದೇವಾಜು, ಬರುತ್ತೇನೆ ದೇವಾಜು, ಬರುತ್ತೇನೆ. ಬೇಕಾದ್ರೆ ನನಗೆ ಹೊಡೆದು ನಿಮ್ಮ ಸೇಡನ್ನು ತೀರಿಸ್ಕೊಳ್ತೀನಿ ಕಣೆ, ತೀರಿಸ್ಕೊತೀನಿ. ಅಲ್ಲ, ನಿಮ್ಮ ಅಪ್ಪನ ಮನೆ ಹಾಳಾಗೋಗ ಬಂದವ್ರಿಗೆಲ್ಲ ದಾನ ಧರ್ಮ ಮಾಡ್ತೀಯಲ್ಲ, ನಮ್ಮ ಮನೆ ಉಳಿಬೇಕೇನೆ? ಅಲ್ಲ ಕಣೆ, ನಿಮ್ಮ ಅಪ್ಪನ ಮನೆಯಿಂದ ತಂದು ದಾನ ಧರ್ಮ ಮಾಡು. ಯಾರು ಬೇಡ ಅಂತಾರೆ? ನಮ್ಮ ಮನೆಯಲ್ಲೆಲ್ಲ ಇದೆಲ್ಲ ಮಾಡಿದ್ರೆ ಸರಿಗಿರಲ್ಲ ದೇವರಾಜಿ. ಅತ್ತೇವರೇ, ನೀವು ಏನನ್ನಾದರೂ ಹೇಳಿ, ನಾನು ಖಂಡಿತವಾಗಿಯೂ ಕೇಳುತ್ತೇನೆ. ಕೇಳ್ತೆ. ನಾನು ಯಾರಿಗಾದ್ರೂ ಅನ್ನವನ್ನು ನೀಡಿ
ನಿಮ್ಮ ಕಾಲಲ್ಲಿ ಇದೊಂದು ಬೇರೆ. ಏಯ್ ನಡಿ ಒಳಗೆ. ಆಹಾಹಾ, ನೀನು ಅಷ್ಟು ದಾನ ಧರ್ಮ ಮಾಡ್ಬೇಕು ಅಂದ್ರೆ ನಿಮ್ಮ ಅಪ್ಪ ಇದನ್ನಲ್ಲ ಆ ಗುಂಜಿನ ಮನೆಯಿಂದ ತಂದು ದಾನ ಧರ್ಮ ಮಾಡು. ನಮ್ಮನೇಲಿ ಇವೆಲ್ಲ ಮಾಡಾಗಿಲ್ಲ. ನಡಿ ಒಳಗೆ, ನಡಿ 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 ನಡಿ. ಸೊಗಸೇ ಇವನ ಮೂಜಿನ ಜೀವನ, ಕೇಳಲೆ ಕೇಳಲಿಲ್ಲ ಕೋಗಿಲೆ ಕಾನ, ಕೇಳಲೆ ಈಗ ಕೋಗಿಲೆ ಕಾನ, ಮಿಡಿಯುತ್ತಿದೆ ಎನ್ನ ಆತ್ಮವೀಣ, ಮಿಡಿಯುತ್ತಿದೆ ಎನ್ನ ಆತ್ಮವೀಣ, ವನ ದೇವತೆಯೋ ಮನ ತುಂಬಿಗಳು, ವನ ದೇವತೆಯೋ ಮನ ತುಂಬಿಗಳು, ಮನ ಕಾನಂದವ ನೀಡುವಾರಿ, ವನ ದೇವತೆಯೋ ಮನ ತುಂಬಿಗಳು, ಮನ ಕಾನಂದವ ನೀಡುವಾರಿ, ಸೊಗಸೇ ಜೀವನ ಮೋದಿ ಜೀವನ, ಅನುದಿನ ನಲಿವೆನ, ಅನುದಿನ ನಲಿವೆನ, ಸೊಗಸೇ ಹಾಡನ್ನು ನಿಲ್ಲಿಸಿದರೆ ಏಕೆ? ಹಾಡಿ ಬಹಳ ಚೆನ್ನಾಗಿ ಹಾಡುತ್ತಿದ್ದೀರಾ. ಏಕೆ ನನ್ನನ್ನು ನೋಡಿ ನಿನಗೆ ಭಯವಾಯಿತೆ? ನಿಮ್ಮನ್ನು ಮುಂದಕ್ಕೆ ಬಿಡಬೇಕಾದರೆ ಅದೇ ಹಾಡನ್ನು ಹಾಡಿದರೆ ಮಾತ್ರ ಮುಂದಕ್ಕೆ ಬಿಡುತ್ತೇನೆ, ತಿಳಿಯಿತೆ? ಅದು ಆಗಿರಲಿ. ನಿನ್ನ ಹೆಸರೇನು? ನಾನು ರಾಯಣ್ಣ ರಾಜರ ಮಗಳು. ನನ್ನ ಹೆಸರು ದೇವಕಿ ಎಂದು. ದೇವಕಿ? ಆಹಾ, ಎಂತ ಸೊಗಸಾದ ಹೆಸರು. ಆಹಾ, ದೇವಕಿ ಯಾರ ಮಗಳು? ರಾಯರಾಜಣ್ಣನ ಮಗಳು. ಹೆಸರಿಗೆ ತಕ್ಕ ಹಾಗೆ ಚೆನ್ನಾಗಿ ಹಾಡನ್ನು ಹಾಡುತ್ತೀಯ, ನೋಡಿದರೆ ಸುಂದರವಾಗಿಯೂ ಕಾಣುತ್ತೀಯ. ಏಯ್ ಪೊಣ್ಣೆ, ನೀ ರೊಂಬ ಅಳಗಾ ಇರುಕರೆ. ಆಹಾ, ನಾನಿಲ್ಲಿ ಚೆಲ್ಲಾಟವಾಡಲು ಬರಲಿಲ್ಲ, ಸುಮ್ಮನೆ ದಾರಿಯನ್ನು ಬಿಡಿ. ಚೆಲ್ಲಾಟ? ಕೋಪವೂ ಬರುವುದು. ನೋಡಿದರೆ ಅದು ಚೆನ್ನಾಗೇ ಬರುವುದು. ಸುಂದರವಾಗಿ ಕಾಣುತ್ತಾಳೆ. ಏ ದೇವಕಿ, ನೀ ರೊಂಬ ಅಳಗಾ ಇರುತ್ತಾರೆ. ನೀವು ರಾಜರಾದರೇನು, ಚಕ್ರವರ್ತಿ ಆದರೇನು, ರಾಜನಿಗೆ ತಕ್ಕಂತೆ ಗಂಭೀರವಿರಬೇಕು. ಸುಮ್ಮನೆ ಈ ರೀತಿ ಮಾತನಾಡಬೇಡಿ. ನಮ್ಮ ತಂದೆಯು ಬೇಡರ ಯಜಮಾನ, ನಾಲಿಗೆ ಜಾಸ್ತಿ ಆಯಿತು. ಜಾಗವನ್ನು ಬಿಡಿ. ಓ, ಕೋಪವೂ ಬರುವುದು. ಹಾಡನ್ನು ಚೆನ್ನಾಗಿ ಹಾಡುತ್ತೀಯ, ನೋಡಿದರೆ ಸುಂದರವಾಗಿಯೂ ಕಾಣುತ್ತೀಯ. ಅದನ್ನೇ ಹೇಳುವರು. ಶಾಂತಿಯಿಂದ ಸೇವಂತೆ ಹೂವು ನಮ್ಮ ಕೈ ಸೇರದು. ಇನ್ನು ಬಲವಂತದಿಂದ ನಿನ್ನನ್ನು ಬಂಧಿಸಬೇಕಾಗುತ್ತದೆ. ನಿಲ್ಲಿ ನಿಲ್ಲಿ, ನಾನು ಸೇವಂತಿಗೆ ಹೂವಲ್ಲ, ಮಲ್ಲಿಗೆ ಹೂವು. ಮರದಿಂದ ಬೇಕಾದಾಗ ಬೀಳುವೆನು, ಸ್ವಲ್ಪ ಕಾಲ ಇರುವೆನು. ಒಳ್ಳೆಯವರು ಮೆಟ್ಟಿದಾಗ ಇನ್ನೊಂದು ದಿವಸ ಇರುವೆನು, ಕೆಟ್ಟವರು ಮೆಟ್ಟಿದರೆ ಕೂಡಲೇ ಬಾಡುವೆನು. ಅದರಲ್ಲೂ ನಿಮ್ಮಂಥವರು ಮೆಟ್ಟಿದರೆ ಬಾಡೇ ಹೋಗುವೆನು. ನಾನು ಹೋಗಬೇಕು, ದಾರಿಯನ್ನು ಬಿಡಿ. ತುಟಿ ಮೀರುತ್ತಿದೆ, ಇನ್ನು ಬಂಧನದಿಂದ ನಿನ್ನನ್ನು ಬಂಧಿಸಬೇಕಾಗುತ್ತದೆ. ಆದರೆ
ನಿನ್ನನ್ನು ನೋಡಿದರೆ ನನ್ನ ಮನಸ್ಸಿನಲ್ಲಿ ಶಾಂತಿಯ ಝರಿಯೇ ಉಕ್ಕುತ್ತಿದೆ. ಸರಿ, ನೀನು ಹೋಗಬಹುದು. ಎಲೆ ಸೇವಕ, ಕಾಣುವೆ ಎಂದಿಗೆ, ಕಾಣುವೆ ಎಂದಿಗೆ, ಕಾಣುವೆ ಎಂದಿಗೆ, ಕಾಣುವೆ ಎಂದಿಗೆ, ದೇವಕಿಯಂತ ಮನವು ಸೆಳೆವುದು, ದೇವಕಿಯಂತ ಮನವು ಸೆಳೆವುದು, ಕಾಣುವೆ ಎಂದಿಗೆ, ಕಾಣುವೆ ಎಂದಿಗೆ. ಗೊಂಬೆಯ ತರಲಿರುವ ಕನ್ಯೆಯ ಮುಖವ ನೋಡಿ ಮನವು, ಚಿನ್ನದ ಗೊಂಬೆಯ ತರಲಿರುವ ಕನ್ಯೆಯ ಮುಖವ ನೋಡಿ ಮನವು, ಎಲ್ಲೆಯ ಮನವು ಕಳವಡಿಸುವುದು, ಎಲ್ಲೆಯ ಮನವು ಕಳವಡಿಸುವುದು, ಕಾಣುವೆ ಎಂದಿಗೆ, ಕಾಣುವೆ ಎಂದಿಗೆ. ಎಲೆ ಸೇವಕ, ಬಾಯ್ಲಿ. ಮಹಾಪ್ರಭು, ಏನಾಗ? ಆ ದೇವಕಿಯ ತಂದೆಯನ್ನು ಕರೆದುಕೊಂಡು ಬಾ. ಹಾಗೆ ಅಪ್ಪಣೆ ಪ್ರಭು. ಚಿನ್ನದ ಗೊಂಬೆಯ ತರಲಿರುವ ಕನ್ಯೆಯ ಮುಖವ ನೋಡಿ ಮನವು, ಚಿನ್ನದ ಗೊಂಬೆಯ ತರಲಿರುವ ಕನ್ಯೆಯ ಮುಖವ ನೋಡಿ ಮನವು, ಎಲ್ಲೆಯ ಮನವು ಕಳವಡಿಸುವುದು, ಎಲ್ಲೆಯ ಮನವು ಕಳವಡಿಸುವುದು, ಕಾಣುವೆ ಎಂದಿಗೆ, ಕಾಣುವೆ ಎಂದಿಗೆ. ಎಲೆ ಸೇವಕ, ಆ ದೇವಕಿಯನ್ನು ತಂದೆಯನ್ನು ಕರೆದುಕೊಂಡು ಬಂದೆಯಾ? ಕರ್ಕೊಂಬಂದು ಬಂದಿದ್ದೀನಿ ಸ್ವಾಮಿ. ಇವರೇ ದೇವಕಿಯ ತಂದೆ. ದೇವಕಿ, ನನ್ನ ಮಗಳ ಹೆಸರು? ರಾಯಣ ರಾಜರೇ, ಭಯಪಡಬೇಡಿ. ನಿಮ್ಮ ಅದೃಷ್ಟ ನಿಮ್ಮಲ್ಲಿಯೇ ಬರುತ್ತಿದೆ, ಅದನ್ನು ಬೇಡ ಎನ್ನಬೇಡಿ. ರಾಜರೇ, ಹಾಗೆಂದರೆ ನನಗೆ ಒಂದು ತಿಳಿಯದು, ಬಿಡಿಸಿ ಹೇಳಬಾರದೆ? ರಾಯಣ ರಾಜರೇ, ನಿಮ್ಮ ಮಗಳಾದ ದೇವಕಿಯನ್ನು ನಾನು ವಿವಾಹ ಮಾಡಿಕೊಳ್ಳಬೇಕೆನ್ನು ನಿಮ್ಮನ್ನು ಕರೆಸಿದನು ಅಷ್ಟೇ. ತಮಿಳು ರಾಜರೇ, ಕೊಡಲಾರೆನು ನಾ ನಿಮಗೆ ಎನ್ನಯ ಮಗಳ, ಕೊಡಲಾರೆನು ನಾ ನಿಮಗೆ. ಎನ್ನ ಮಕ್ಕಳನ್ನು ಎನ್ನ ಕುಲಕ್ಕೆ ಕೊಟ್ಟು, ಎನ್ನ ಮಕ್ಕಳನ್ನು ಎನ್ನ ಕುಲಕ್ಕೆ ಕೊಟ್ಟು ಲಗ್ನವ ಮಾಡುವೆ, ಕೊಡಲಾರೆನು ನಾ ನಿಮಗೆ ಎನೆಯ ಮಗಳ, ಕೊಡಲಾರೆನು ನಾ ನಿಮಗೆ. ತಮಿಳು ರಾಜರೇ, ಎನ್ನೆಯ ಮಕ್ಕಳನ್ನು ಎನ್ನ ಕುಲಕ್ಕೆ ಕೊಟ್ಟು ನಾನು ಲಗ್ನವನ್ನು ಮಾಡುವೆನು, ನಿಮಗೆ ಕೊಡಲಾರೆನು. ಏನು? ನಿಮ್ಮ ಕುಲದ ಸಂಪ್ರದಾಯವು ನಾನು ಕೇಳಿದವನಲ್ಲ. ನಾನು ಕೇಳಿದ್ದು ನಿಮ್ಮ ಮಗಳಾದ ದೇವಕಿಯನ್ನು ನನಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಕೇಳಿದನಷ್ಟೇ, ಮತ್ತೇನೂ ಇಲ್ಲ. ಹಾಗೆಂದರೆ ಹೇಗೆ ತಮಿಳು ರಾಜರೇ?
ನಮ್ಮಲ್ಲಿ ನಮ್ಮ ಜಾತಿ ಕಟ್ಟಳೆಗಳು ಸಂಪ್ರದಾಯವಿಲ್ಲವೇ? ಅದರಂತೆಯೇ ನಾವು ನಡೆದುಕೊಳ್ಳಬೇಕಲ್ಲವೇ ತಮಿಳುರಾಜರೇ? ರಾಯಣ ರಾಜ, ನಿಮ್ಮ ಪುರಾಣಗಳನ್ನು ನಾನು ಕೇಳಿದವನಲ್ಲ. ನಾನು ಕೇಳಿದ್ದು ನಿಮ್ಮ ಮಗಳಾದ ದೇವಿಕೆಯನ್ನು ನನಗೆ ಕೊಟ್ಟು ವಿವಾಹ ಮಾಡಬೇಕೆಂದು ಕೇಳಿದನಷ್ಟೇ, ಮತ್ತೇನೂ ಇಲ್ಲ. ಹಾಗದು ತಮಿಳುರಾಜರೇ, ಅದು ಸಾಧ್ಯವಿಲ್ಲ. ಆಗದೆ ಎಲ್ಲ ಚಂಡಾಳ. ಏನಿದು ಏನಿದು ಎಳೆ ಚಂಡಾಡನೆ, ನಿನಗೆ ಆಚಾರ ವಿಚಾರ ಬೇಕೋ? ಏನಿದು ಏನಿದು ಎಳೆ ಚಂಡಾಡಲೆ, ನಿನಗೆ ಆಚಾರ ವಿಚಾರ ಬೇಕೋ? ಕಾಡಿನ ಮೃಗಗಳ ತಿನ್ನುವ ನೀಚನೆ, ಕಾಡಿನ ಮೃಗಗಳ ತಿನ್ನುವ ನೀಚನೆ, ರೈತಿಯ ಮಾಡದೆ ಮಗಳನ್ನು ಕೊಡುವೆಯ? ಏನಿದು ಏನಿದು ಎಳೆ ಚಂಡಾಡಲೆ, ನಿನಗೆ ಆಚಾರ ವಿಚಾರ ಬೇಕೋ? ಏನೆಂದೆ? ಕೊಡಲಾಗದೆ ಕಾಡಿನ ಮೃಗಗಳನ್ನು ತಿನ್ನು ತೇಗುತ್ತಿರುವ ನಿನಗೆ ಆಚಾರವಂತೆ ವಿಚಾರವಂತೆ? ಎಲೆ ಸೇವಕರೇ, ಈತನನ್ನು ದೇವಪುರದವರೆಗೂ ನಡೆಸಿಕೊಂಡು ಹೋಗದೆ ಕೈ ಕಾಲುಗಳನ್ನು ಕಟ್ಟಿ ಸತ್ತ ನಾಯಿಯಂತೆ ಎಳೆದುಕೊಂಡು ಹೋಗಿ ಆ ದೇವಕಿಯ ಮುಂದೆ ಕೊಂದು ಹಾಕಿರಿ. ಅನಂತರ ಆ ದೇವಕಿಯನ್ನು ಸೆಳೆದುಕೊಂಡು ಬನ್ನಿ. ಕಟ್ಟಿರಿ ಕೆಟ್ಟ ಜಾತಿಯನ್ನು, ನಾನು ನಿಮ್ಮ ಸಂಗಡ ಬರುತ್ತೇನೆ. ಕಟ್ಟಿ. ಆಗಬಹುದು ರಾಜರೇ. ಮಾದೇಶ್ವರ, ಮಾದಪ್ಪ, ಮಾದಪ್ಪ, ಬೇಗ ಬಂದು ನಮ್ಮನ್ನು ಕಾಪಾಡು, ಕಾಪಾಡು. ಮಾದೇಶ್ವರ, ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಮಗಳೇ ದೇವಕಿ, ನಿನ್ನ ಮೊರೆಯನ್ನು ಕೇಳಿ ಓಡೋಡಿ ಬಂದ. ನನ್ನ ಜೊತೆಯಲ್ಲಿ ನನ್ನ ಬಸವ ಮತ್ತು ಸರ್ಪರಾಜನೂ ಬಂದಿರುವರು. ಓಹೋ, ಬೇಡರ ನಾಯಕ ನೀನೇನು ಮಾದಪ್ಪ? ನನ್ನನ್ನು ಈ ಸೇವಕರನ್ನು ಒಡೆದೋಡಿಸುವಷ್ಟು ಶಕ್ತಿ ನಿನ್ನಲ್ಲಿದೆಯೋ, ಅಥವಾ ಈ ದೇವಕಿಯನ್ನು ನನ್ನಿಂದ ಬಿಡಿಸಿಕೊಂಡು ಹೋಗುವಂತ ಸಾಮರ್ಥ್ಯ ನಿನ್ನಲ್ಲಿದೆಯೋ? ನೋಡು ನನ್ನ ಖಡ್ಗದ ಮಹಿಮೆಯನ್ನು. ಬಸವಣ್ಣ, ಸರ್ಪರಾಜ, ನಿಮ್ಮ ನಿಮ್ಮ ಕಾರ್ಯವನ್ನು ಮಾಡುವರಾಗಿ. ಏನಿದು? ನನ್ನ ಖಡ್ಗವು ಕೈಯಿಂದ ಜಾರಿ ಕೆಳಗೆ ಬೀಳುತ್ತಿದೆ. ಸರ್ಪರಾಜನು ನನ್ನನ್ನು ಕಚ್ಚಲು ಬರುತ್ತಿದೆ. ಈ ಬಸವ ನನ್ನನ್ನು ತಿವಿಯಲು ಬರುತ್ತಿದೆ. ಆಹಾ, ಕೆಟ್ಟನು ಕೆಟ್ಟನು. ರಾಯಣ್ಣ ರಾಜ, ಮಹದೇಶ್ವರ, ಈ ನಿನ್ನ ಮಗಳ ದೇವಿಕೆ ಧೈರ್ಯ ಬೇಡವೇ ನಿನಗೆ? ಮಾದಪ್ಪ, ನಮ್ಮ ಮತ್ತು ನಮ್ಮ ತಂದೆಯವರ ಮಾನ ಮರ್ಯಾದೆಯನ್ನು ಕಾಪಾಡಿದ ನಿಮಗೆ ಅನಂತ ಧನ್ಯವಾದಗಳು. ಭಕ್ತರ ಕಷ್ಟ ಕಾರ್ಪಣ್ಯಗಳು ನನ್ನವಲ್ಲವೇ? ಸುಖವಾಗಿ ಬಾಳಿ. ಮಾದೇವ ಬಾರಯ್ಯ ನೀ ದರುಶನವ ನೀಡಯ್ಯ. ಪರಮಾತ್ಮ ಮಾದೇಶ್ವರ, ಮಾದೇವ ಬಾರಯ್ಯ ನೀ ದರುಶನವ ನೀಡಯ್ಯ.
ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಗುತನ ಕಾಪಾಡಲು ನೀ ಮೊರೆಯನ್ನು ಕೇಳಲು ಮಾದೇವ ಬಾರಯ್ಯ ನೀ ದರುಶನವ ನೀಡಯ್ಯ ಪರಮಾತ್ಮ ಪರಮಾತ್ಮ ಬಾಳಲಿ ನಾನು ಬಳಲಿದೆ ಎಂದು ದಾರಿ ಕಾಣದೆ ನಾನೊಂದು ಮಹದೇಶ್ವರ ಬಾಳಲಿ ನಾನು ಬಳಲಿದೆ ಎಂದು ದಾರಿ ಕಾಣದೆ ನಾನೊಂದು ಮೂಡಲಗಿರಿಯವನೇ ಮುದು ಮಾದೇವನೇ ಎದ್ದು ನೀ ಬಾರಯ್ಯ ದೇವಾ ದೀನನ ನೋಡಯ್ಯ ಸ್ವಾಮಿ ಮೂಡಲಗಿರಿಯವನೇ ಮುದು ಮಾದೇವನೇ ಎದ್ದು ನೀ ಬಾರಯ್ಯ ದೇವಾ ದೀನನ ನೋಡಯ್ಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಗುತನ ಕಾಪಾಡಲು ನೀ ಮೊರೆಯನ್ನು ಕೇಳಲು ಮಾದೇವ ಬಾರಯ್ಯ ನೀ ದರುಶನವ ನೀಡಯ್ಯ ಮಹದೇಶ್ವರ ನಿನ್ನನ್ನು ಕಾಣುವ ಆಸೆಯು ಎಂದು ಕಾಣೆ ನಾನು ಏಕೆಂದು ಮಹದೇಶ್ವರ ನಿನ್ನನ್ನು ಕಾಣುವ ಆಸೆಯು ಎಂದು ಕಾಣೆ ನಾನು ಏಕೆಂದು ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾ ಹರಿಯೇ ದೇವಾ ಏನನು ನಾ ತಿಳಿಯೇ ಸ್ವಾಮಿ ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾ ಹರಿಯೇ ದೇವಾ ಏನನು ನಾ ತಿಳಿಯೇ ಸ್ವಾಮಿ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಗುತರ ಕಾಪಾಡಲು ನೀ ಮೊರೆಯನ್ನು ಕೇಳಲು ಮಾದೇವ ಬಾರಯ್ಯ ನೀ ದರುಶನವ ನೀಡಯ್ಯ ಪರಮಾತ್ಮ ಪರಮೇಶ್ವರ ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ ಬೇಡಿದ
ಭಾಗ್ಯವ ಕೊಟ್ಟು ಸಲವೋ ಪ್ರಭು ಲೀಲಯ್ಯ. ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ. ಬೇಡಿದ ಭಾಗ್ಯವ ಕೊಟ್ಟು ಸಲವೋ ಪ್ರಭು ಲೀಲಯ್ಯ. ನೀನು ಬಾರದೆ ನಾನು ಉಳಿಯಲು, ನೀನು ಬಾರದೆ ನಾನು ಉಳಿಯಲು. ದೇವಾ ಬಾರಯ್ಯ, ಮಹಾದೇವ ಬಾರಯ್ಯ, ಮಹಾದೇವ ಬಾರಯ್ಯ. ಈ ಭಕ್ತನ ಮೊರೆಯನ್ನು ಆಲಿಸಿ ಓಡೋಡಿ ಬಂದೆಯ ಮಾದಪ್ಪ. ನನ್ನ ಅಪರಾಧಗಳನ್ನು ಮನ್ನಿಸು ಪರಮಾತ್ಮ, ಮನ್ನಿಸು. ರಾಯಣ್ಣ ತಮಿಳು ರಾಜ, ನಿನ್ನ ದುರ್ಗುಣಗಳನ್ನು ಬಿಟ್ಟು ಈ ಕಾಡಿನ ಪ್ರಾಂತ್ಯದ ರಾಜನಾಗಿ ಮೆರೆ ಸತ್ಯವಂತನಾಗಿ ಈ ಪ್ರಪಂಚದ ಈ ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಬಹಳ ಸುಂದರವಾಗಿ ಸಲು. ಆಗಲಿ ನನ್ನಪ್ಪ. ಹೆಂಗ್ ಉಗೇ ಮಾತ್ಮಲೆಯ, ಉಗೇ ಮಾತ್ಮಲೆಯ. ಇದ್ಯಾಕೋ ಬಂದು ಬೆಪ್ಪಾಗಿ ನಿಂತಿದೀಯಾ? ಹೋಗೋ ಹೋಗೋ, ಏನಾದರೂ ಕೆಲಸ ಇದ್ರೆ ನೋಡು. ಗೌಡ್ರೆ, ನಮ್ಮ ದೊಡ್ಡ ದನಗಳಲ್ಲಿ ನಮ್ಮ ದೊಡ್ಡ ಹಸುವಿನ ಹಾಲನ್ನು ಕರೆದ್ರೆ ಹಾಲು ಬೀಳುವುದಿಲ್ಲ, ಬರೀ ರಕ್ತನೇ ಕರಿತಾ ಇದೆ ಗೌಡ್ರೆ. ಏನು ಏನೋ ಹೇಳ್ತಾ ಇದೀಯಾ ನೀನು? ನಮ್ಮ ಹಸುವಿನ ಕೆಚ್ಚಲಲ್ಲಿ ರಕ್ತ ಬರ್ತಾ ಇದೀಯಾ? ರಕ್ತನೇ ಬೀಳ್ತಾ ಇದೆ ಗೌಡ್ರೆ. ನಮ್ಮ ದೊಡ್ಡಿಯ ಹತ್ತಿರ ಬೇವಿನ ಹಟ್ಟಿಯ ಕಾಳಮ್ಮನ ದೊಡ್ಡಿ ಇದೆ, ಅಲ್ಲಿಗೆ ನಿಮ್ಮ ಮಗಳು ದೇವರಾಜಮ್ಮನು ಬಂದಿದ್ರು, ಅವರಿಗೂ ಈ ವಿಚಾರನ ಹೇಳ್ದೆ ಗೌಡ್ರೆ. ಅದಕ್ಕೆ ದೇವಾಜಿ ಏನು ಹೇಳಿದ್ಲು? ದನಗಳು ಕೆಟ್ಟದ್ದಾಗಿದೆ ಎಂದು ಹೇಳಿ ನನ್ನಯ್ಯ ಮಾದಪ್ಪನನ್ನು ನಮ್ಮ ತಂದೆಯವರು ಮರೆತಿರ್ಬಹುದು, ನಮ್ಮಪ್ಪ ಮಹಾದೇವನನ್ನು ಹೋಗಿ ನೋಡಿ ಎಂದು ಹೇಳಿದ್ಲು ಗೌಡ್ರೆ. ನನ್ನ ಮಗಳು ದೇವಾಜಿಗೆ ಎಲ್ಲೋ ಹುಚ್ಚಿಡ್ದಿದೆ ಅಂತ ಕಾಣಿಸ್ತದೆ. ಮಾತೆತ್ತಿದ್ರೆ ಮಾದಪ್ಪ ಮಾದಪ್ಪ ಅನ್ನೋದೇ ಅವಳಿಗೆ. ಅಲ್ಲ ಕಣೋ, ನಾನೇನೋ ನನ್ನಪ್ಪ ಮಹಾದೇವನನ್ನು ಮರ್ತಿದ್ದೀನೇನೋ. ದಿನ ಬೆಳಗಾದರೆ ಆತನ ನೆನಪಿನಲ್ಲೇ ಕಾಲ ಕಳೀತಾ ಇದ್ದೀನಿ. ಆದರೂ ಈ ರೀತಿಯಾಗಲು ಕಾರಣವೇನು? ಏನಾಗಿರಬಹುದು? ಅಲ್ಲ ಕಣೋ, ಎಷ್ಟು ದಿನಗಳಿಂದ ಈ ರೀತಿ ಆಗ್ತಾ ಇದೆಯೋ? ಮೊನ್ನೆಯಿಂದ ಗೌಡ್ರೆ. ಈ ವಿಚಾರದಲ್ಲಿ ನನ್ನ ಮಗಳ ದೇವಾಜಿಯು ಸಾಮಾನ್ಯ ಬುದ್ಧಿಯುಳ್ಳವಳಲ್ಲ. ಇದರಲ್ಲಿ ಏನೋ ಸಮಾಚಾರವಿದೆ. ನಡೆಯಿರಿ, ಇದರ ಗುಟ್ಟೇನು ಎಂದು ಪರೀಕ್ಷಿಸಿಯೇ ನೋಡೋಣ. ಈ ದಿನ ನಾನೇ ಬರುತ್ತೇನೆ. ನಡೆಯೋ. ಬನ್ನಿ ಗೌಡ್ರೆ, ಬನ್ನಿ ಗೌಡ್ರೆ. ಅದು ಹುತ್ತ. ಆ ಹುತ್ತದ ಬಳಿಯಲ್ಲಿ ನನ್ನ ಹಸು. ನನ್ನ ಹಸುವಿನಲ್ಲಿ ಯಾರೋ ಮಾಯಾವಿ ಕದ್ದು ಹಾಲನ್ನು ಕುಡಿಯುತ್ತಿರುವನು. ಅವನನ್ನು ಹಿಡಿದು ಇದೇನಿದು ನೆರಳಿನಂತೆ ಗೋಚರಿಸುತ್ತಿರುವುದಲ್ಲ? ಇಲ್ಲ ಇಲ್ಲ, ನನ್ನ ಹಸುವಿನಲ್ಲಿ ಹಾಲನ್ನು ಕುಡಿತಿರುವವನು ನನ್ನಪ್ಪ ಮಹಾದೇವನಂತೆ ಕಾಣುತ್ತಿರುವನಲ್ಲ. ಇದೇನಿದು ಆಶ್ಚರ್ಯ? ಇದೇನಿದು ಆಶ್ಚರ್ಯ? ಇದೇನು ಭ್ರಮೆಯೇ? ನನ್ನಪ್ಪ ಮಹಾದೇಶ್ವರ ಕದ್ದು ಹಾಲನ್ನು ಕುಡಿಯುವಂಥವನೇ? ಇಲ್ಲ ಇಲ್ಲ, ಇದೇನಿದು?
ಹುತ್ತದ ಗೋವೆಯಿಂದ ಸರ್ಪರಾಜನು ಹೊರಳಾಡಿಕೊಂಡು ಮೇಲೆ ಬಂದನಲ್ಲ. ಹೌದು ಹೌದು, ನನ್ನ ಹಸುವಿನಲ್ಲಿ ಹಾಲನ್ನು ಕುಡಿತಿರುವವನು ನನ್ನಪ್ಪ ಮಹಾದೇವನೇ ಸರಿ. ಹಾ ಮಹಾದೇವ, ನನ್ನನ್ನು ಕ್ಷಮಿಸು ತಂದೆ, ಕ್ಷಮಿಸು. ಲೈಟ್ ಅಪ್ ಮಾಡ್ರಿ, ಲೈಟ್ ಅಪ್ ಮಾಡ್ರಿ, ಇದೆಲ್ಲ ಲೈಟ್ ಅಪ್ ಮಾಡ್ರಿ. ಮಹಾದೇವ, ಜುಂಜೇಗೌಡ, ಇದೋ ನಿನಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ತಂದೆ. ಮೇಲೆ ಹೇಳು, ಏಕೆ ಇಷ್ಟ ಗಾಬರಿ ಪಡುತ್ತಿರೋ ಕಾರಣವೇನು? ನಿನ್ನ ಮೈಯೆಲ್ಲ ಬೆವರಿ ನೀರಾಗಿರುವುದು. ನನ್ನ ಮಗಳು ದೇವಾಜಿ ಮತ್ತು ಪರಿವಾರದವರು ಸೌಖ್ಯವಾಗಿರುವರೆ? ಸೌಖ್ಯವಾಗಿರುವರು ತಂದೆ. ಏತಕಿ ಪರಿಯಾಗಿ ಬಳಲಿದೆ ನೀನು, ಕಾತೂರ ಪಡುತ್ತಿರಲು ಕಾರಣವೇನು? ವಿಜಯಗೌಡ, ಮಹಾದೇವ, ಇಳೆಯೋಳಗಿರುವಂತ ಪಶು ಪಕ್ಷಿಗಳಿಗೆಲ್ಲ ಮಹಾದೇವ, ಇಳೆಯೋಳಗಿರುವಂತ ಪಶು ಪಕ್ಷಿಗಳಿಗೆಲ್ಲ ಬದುಕನ್ನು ನೀಡುವ ಗೌಡರು ನೀವು. ಬದುಕನ್ನು ನೀಡುವ ಗೌಡರು ನೀವು. ಏತಕಿ ಪರಿಯಾಗಿ ಬಳಲಿದೆ ನೀನು, ಕಾತೂರ ಪಡುತ್ತಿರಲು ಕಾರಣವೇನು? ವಿಜಯಗೌಡ, ಮಹಾದೇವ, ಗೌಡರ ಕುಲಧವರ ಗಾಯತ್ರಿ ಧರ್ಮಾದಿ, ಗೌಡರ ಕುಲಧವರ ಗಾಯತ್ರಿ ಧರ್ಮಾದಿ, ಇಳೆಯೋಳು ಮಳೆ ಬೇಳೆ ಸಕಲಗಳೆಲ್ಲ, ಇಳೆಯೋಳು ಮಳೆ ಬೇಳೆ ಸಕಲಗಳೆಲ್ಲವು. ಎತಕಿ ಪರಿಯಾಗಿ ಬಳಲಿದೆ ನೀನು, ಕಾತೂರ ಪಡುತ್ತಿರಲು ಕಾರಣವೇನು? ಜುಂಜೇಗೌಡ, ಮಾಯಕಾರ, ಏಕಿಷ್ಟು ಗಾಬರಿ ಪಡುತ್ತಿರುವೆ? ತಂದೆ. ಮಹಾದೇವ, ಜುಂಜೇಗೌಡ, ಮಾಯಕಾರ, ಕ್ಷಮಿಸು ಕ್ಷಮಿಸಯ್ಯ ತಂದೆಯೇ, ಕ್ಷಮಿಸು ಕ್ಷಮಿಸಯ್ಯ. ಜುಂಜೇಗೌಡ, ಮಹಾದೇವ, ಅಪಮಾಯಕಾರ ನಿಮಗೆ ಯಾವ ತಪ್ಪು ಮಾಡಿದೆನಯ್ಯೋ. ಮಹಾದೇವ, ಅಪಮಾಯಕಾರ ನಿಮಗೆ ಯಾವ ತಪ್ಪು ಮಾಡಿದೆನಯ್ಯೋ. ಕ್ಷಮಿಸು ಕ್ಷಮಿಸಯ್ಯ ತಂದೆಯೇ, ಕ್ಷಮಿಸು ಕ್ಷಮಿಸಯ್ಯ. ಮಹಾದೇವ, ಅಪಮಾಯಕಾರ ನಿಮಗೆ ಹಾಲು ಬೇಕೆಂದೇಳಿದ್ದಾರೆ. ಮಹಾದೇವ, ಅಪಮಾಯಕಾರ ನಿಮಗೆ ಹಾಲು ಬೇಕೆಂದೇಳಿದ್ದಾರೆ. ಅಪಬಿಂದಿಗೆ ಬಿಂದಿಗೆಗಳ, ಮಹಾದೇವ, ಅಪಬಿಂದಿಗೆ ಬಿಂದಿಗೆಗಳ ಒತ್ತು ತರುತ್ತಲಿದ್ದೆ ತಂದೆಯೇ. ಕ್ಷಮಿಸು ಕ್ಷಮಿಸಯ್ಯ
ತಂದೆಯೇ ಕ್ಷಮಿಸು ಕ್ಷಮಿಸಯ್ಯ. ಮಹಾದೇವ ಅಪಮಾಯಕಾರ ನಿಮಗೆ ದಯೆ ಇರಲಿ ಎನ್ನ ಮೇಲೆ. ಅಪಮಾಯಕಾರ ನಿಮಗೆ ದಯೆ ಇರಲಿ ಎನ್ನ ಮೇಲೆ. ಅರಸೆನ್ನ ರಾಸುಗಳನ್ನು ಹರಸೆನ್ನ ರಾಸುಗಳನ್ನು ಹಾಲು ಕರೆದು ಒತ್ತು ತರುವೆ. ಕ್ಷಮಿಸು ಕ್ಷಮಿಸಯ್ಯ ತಂದೆಯೇ ಕ್ಷಮಿಸು ಕ್ಷಮಿಸಯ್ಯ. ಜುಂಜೇಗೌಡ ಹೇಳು, ಮೆಲ್ಲನೆ ಹೇಳು. ತಂದೆ ಮಾಯಕಾರ, ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಂದೆ? ನನ್ನನ್ನು ಈ ರೀತಿಯಾಗಿ ಪರೀಕ್ಷಿಸಲು ಕಾರಣವೇನು? ನನ್ನಿಂದೇನಾದರೂ ತಪ್ಪಾಗಿರಬಹುದೇ? ಹೇಳು ನನ್ನಪ್ಪ, ಹೇಳು. ನಿಮಗೆ ಹಾಲಿಗೆ ಕಡಿಮೆಯಾಗಿತ್ತೆ? ಹಾಲು ಬೇಕೆಂದು ಅಪ್ಪಣೆ ಮಾಡಿದ್ದರೆ ಬಿಂದಿಗೆ ಬಿಂದಿಗೆ ಗಟ್ಟಲೆ ಹಾಲನ್ನು ಕಳಿಸುತ್ತಿರಲಿಲ್ಲವೇ ನನ್ನಪ್ಪ? ಏಕಪ್ಪ ತಂದೆ, ನನ್ನ ಮೇಲೆ ಅಷ್ಟೊಂದು ಕೋಪವೇ ನಿನಗೆ? ಹೇಳು ನನ್ನಪ್ಪ, ಹೇಳು. ನಿಮಗೇನಾಗಬೇಕು ಹೇಳು. ಜುಂಜೇಗೌಡ, ನನಗೇನು ಬೇಡ. ನಿಮ್ಮ ಗೌಡ ಮನೆತನ ಆದರ ನೀವು ಕೊಡಗೈ ಒಡೆಯರೆಂಬುದನ್ನು ನಾನು ಬಲ್ಲೆ. ನಿಮ್ಮ ಕೈ ಹಿಂತೆಗೆದಾಗ ದಾರಿದ್ರ್ಯದ ಹುಳುಗಳಾಗಿ ಅವರಿವರ ಮನೆಯ ನೊಣಗಳಾಗುತ್ತೀರಿ ಎಂಬುದನ್ನು ನಾನು ಬಲ್ಲೆ. ನಿಮ್ಮ ಕಾಯಕವೇ ಈ ಲೋಕದ ರಕ್ಷಣೆ ಎಂಬುದನ್ನು ನಾನು ಬಲ್ಲೆ. ಜುಂಜೇಗೌಡ ಮಹಾದೇವ, ನೀವು ಬೆಂಡುಗಳಾದಾಗ ಈ ಲೋಕಕ್ಕೆ ಬರಗಾಲ ನಿಶ್ಚಿತ. ಆಗ ಈ ನಿಮ್ಮ ಹೊನ್ನೇರು ಈ ಭೂಮಿಯನ್ನು ಈ ಭೂಮಿಯು ಬಂಜೆ ಎಂಬುದನ್ನು ನಾನು ಬಲ್ಲೆ. ನೀವು ನಿರಾಸಕ್ತರಾಗಿ ಆ ಭೂದೇವಿ ತಪ್ಪಿದರೆ ಅವಳಿಂದ ಉತ್ಪದ ಕಾಳುಗಳು ನಿರ್ವೀರ್ಯಾಗುವುದೋ ನಾನು ಬಲ್ಲೆ. ಜುಂಜೇಗೌಡ ಮಹಾದೇವ, ನೀನು ಬಂದ ಸಮಾಚಾರವೇನು ತಿಳಿಸು. ಮಹಾದೇವ, ನಿನ್ನ ಚೆಂದುಟಿಗಳಲ್ಲಿರುವ ಹುಸಿನಗೆಯು ನೀನು ಮಾಡಿರುವ ಮಾಯಕಾರತನವನ್ನು ತೋರಿಸುತ್ತಿದೆ. ಭೂಮಿಯ ಮೇಲಿರುವ ಎಲ್ಲ ಮಾನವ ಜೀವಿಗಳಿಗೂ ತಮ್ಮ ತಮ್ಮ ಜೀವನೋಪಾಯಕ್ಕೊಂದು ದಾರಿ ತೋರಿಸಿದ ಮಾಯಕಾರ ನೀನು. ಜೀವನಕ್ಕೊಂದು ಕಸುಬು, ಕಸುಬಿಗೊಂದು ಜಾತಿ ಜನಾಂಗವನ್ನು ಸೃಷ್ಟಿಸಿ ಒಕ್ಕಲುತನವನ್ನು ಮಾಡುತ್ತಿರುವ ನನ್ನನ್ನು ಒಕ್ಕಲಿಗ ಗೌಡ ಎಂದು ಕರೆದೆ. ಹಸಿದವರಿಗೆ ಅನ್ನ ನೀಡುವ ಭಾಗ್ಯವನ್ನು ಕಲ್ಪಿಸಿಕೊಟ್ಟು ಅನ್ನದಾತ ಎಂದು ಕೂಗಿದೆ. ಒಕ್ಕಲುತನವೇ ತನ್ನ ಸೇವೆಯೆಂದು ಮಾಡುತ್ತಿರುವ ನನ್ನನ್ನು ಏನೂ ಹರಿಯದವನಂತೆ ಬಂದ ಸಮಾಚಾರವೇನೆಂದು ಕೇಳುವಿಯ ನನ್ನಪ್ಪ? ಮುಂದೇನಾಯಿತು ಹೇಳು ಜುಂಜೇಗೌಡ. ಮಹಾದೇವ, ನಗು ನನ್ನಪ್ಪ, ನಗು. ನಿನ್ನ ನಿಜ ರೂಪವೇ ಬೇರೆ ಇದೆ. ಅದನ್ನು ಮರೆಮಾಚಿ ನೀನು ನನ್ನಲ್ಲಿ ಮಾಯಕಾರನಾಗಿ ನಟಿಸುತ್ತಿರುವೆಯಾ? ಈಗ ಹೇಳು ನಿನ್ನ ಮಾಯಕಾರದ ಬುದ್ಧಿಯನ್ನು. 15 ದಿನಗಳಿಂದಲೂ ನನ್ನ ಹಸು ಕರೆಯುತ್ತಿರುವುದು ಹಾಲನ್ನಲ್ಲ, ಬರೇ ರಕ್ತವನ್ನು. ಸರಿ, ಆಮೇಲೆ ಏನಾಯಿತು? ಆಮೇಲೆ ನನ್ನ ದನ ಮೇಯಿಸುವ ಹಾಳುಗಳು ಬಂದು ಹೇಳಿದರು. ದಿನ ಮಧ್ಯಾಹ್ನವಾಗುತ್ತಲೇ ನನ್ನ ದೊಡ್ಡಿಯ ಹಸುವನ್ನು ನಾಗಾಲೋಟದಲ್ಲಿ ಓಡಿ ಹೋಗಿ ಎಲ್ಲೋ ಹಾಲನ್ನು ಕರೆದು ಪುನಃ ನಾಗಾಲೋಟದಲ್ಲಿ ಓಡಿ ಬಂದು ದೊಡ್ಡಿಯನ್ನು ಸೇರುತ್ತದೆ ಎಂದು. ಮಹಾದೇವ, ಇದನ್ನೆಲ್ಲ ನೀನು ಅರಿಯದವನೇ. ಇದನ್ನು ನಾನು ನಿನಗೆ ಬಿಡಿಸಿ ಹೇಳಬೇಕೇ ನನ್ನಪ್ಪ? ಸರಿ, ಹಸುವಿನ ಕೆಚ್ಚಲಿನಲ್ಲಿ ಹಾಲಿನ ಮೇಲೆ ಅದರ ಮೊಲೆಯನ್ನು ಇದ್ರೆ ಬರುವುದು ರಕ್ತ ತಾನೇ? ತಂದೆ ಮಾಯಕಾರ, ನನ್ನ ಹಸುವಿನ ಮೊಲೆ ಹಾಲನ್ನು ಉಣಬೇಕಾದರೆ ಈ ರೀತಿ ಕಳ್ಳತನದಿಂದ ಉಣಬೇಕೆ ಮಾಯಕಾರ? ಮುಂದೇನಾಯಿತು ಜುಂಜೇಗೌಡ? ಆಮೇಲೆ ಇದರ ಗುಟ್ಟೇನು ಎಂದು ಪರೀಕ್ಷಿಸಿ ನೋಡಲೇಬೇಕೆಂದು ನಾನೇ ದನಗಳ ದುಡ್ಡಿಗೆ ಹೋದೆನು. ಮಧ್ಯಾಹ್ನವಾಯಿತು. ನನ್ನ ದೊಡ್ಡ ಹಸುವೊಂದು ನಾಗಾಲೋಟದಲ್ಲಿ ಓಡಿ ಹೋಯಿತು. ನಾನು ಅದರ ಹಿಂದೆಯೇ ಓಡಿ ಹೋದೆನು. ಓಡಿ ಹೋಗಿ ನನ್ನ ಹಸು ಅದು ಆ ಹುತ್ತದ ಬಳಿ ನಿಂತಿದ್ದನ್ನು ನಾನು ಸ್ವಲ್ಪ ದೂರದಲ್ಲಿ ನಿಂತು ನೋಡಿದೆ. ಯಾರೋ ಕಂಡು ನಿನ್ನಂಥವನೊಬ್ಬ ನನ್ನ ಹಸುವಿನ ಕೆಚ್ಚಲಿಗೆ ಬಾಯನ್ನು ಹಾಕಿ ಹಾಲನ್ನು ಕುಡಿಯುತ್ತಿದ್ದನು. ಅವನನ್ನು ಹಿಡಿದು ನಿನ್ನಲ್ಲಿ ತರಬೇಕೆಂದು ಹತ್ತಿರ ಹೋಗಿ ನೋಡಿದೆ.
ಆದರೆ ಅಲ್ಲಿ ಕಂಡಿದ್ದು ಬರೀ ನೆರಳು ಮಾತ್ರ. ಆ ಹುತ್ತದ ಕೋವೆಯಿಂದ ಈ ಸರ್ಪರಾಜನು ಹೊರಳಾಡಿಕೊಂಡು ಮೇಲೆ ಬಂದನು. ಅದು ಈ ಸರ್ಪವೇ ನನ್ನಪ್ಪ. ಅದನ್ನು ನಾನು ಚೆನ್ನಾಗಿಯೇ ನೋಡಿದೆ. ಹುತ್ತದ ಬಳಿ ಕಂಡಿದ್ದು ಬರೀ ನೆರಳು ಮಾತ್ರ. ಆದರೆ ಈಗ ಬಹಳ ಚೆನ್ನಾಗಿಯೇ ಕಾಣಿಸುತ್ತಿರುವೆ ನನ್ನಪ್ಪ. ನಡೆದ ಸಂಗತಿ ಇಷ್ಟು. ಮುಂದಿನ ತೀರ್ಮಾನ ನಿನ್ನದೂ ದೇವ. ಜುಂಜೇಗೌಡ, ಕೆಲವು ಹಸುಗಳು ಒತ್ತಿಗೆ ಸರಿಯಾಗಿ ಹಾಲನ್ನು ಕರೆದಿದ್ದರೆ ಅವು ಎಲ್ಲಿಯಾದರೂ ಮದ ಎದ್ದು ಓಡಿ ಹೋಗಿ ತನ್ನ ಮದವನ್ನು ಉಳಿಸಿಕೊಳ್ಳುವುದು. ಅದೇ ರೀತಿ ನಿನ್ನ ದೊಡ್ಡ ಹಸುವೊಂದು ನಾಗಾಲೋಕದಲ್ಲಿ ಓಡಿ ಹೋಗಿ ತನ್ನ ಮದವನ್ನು ಉಳಿಸಿದ್ದು. ಅದರಲ್ಲಿ ವಿಶೇಷವೇನಿಲ್ಲ. ಸರಿ, ಆ ಹುತ್ತದ ಬಳಿಯಲ್ಲಿ ಯಾರನ್ನೋ ಕಂಡೆ ಎಂದೆಯಲ್ಲ, ಅದು ನನ್ನ ಮೇಲಿನ ಪ್ರೀತಿ, ನಿನ್ನ ಭ್ರಾಂತಿ ಅಷ್ಟೇ. ಈ ಸರ್ಪರಾಜನ ನಂಬಿಕೆ ಇದ್ದರೆ ಮುಂದೊಂದು ನಿನಗೆ ಅಷ್ಟೈಶ್ವರ್ಯವೂ ಲಭಿಸಲಿ. ಜುಂಜೇಗೌಡ, ಮಹಾದೇವ, ಇನ್ನು ಮುಂದೆ ನಿನ್ನ ಹಸು ರಕ್ತ ಕರೆಯುವುದು, ಬಿಂದಿಗೆಟಲೆ ಹಾಲು ಕರೆಯುವುದು. ಆ ಬಿಂದಿಗೆಟೆ ಹಾಲು ಈ ಮಲೆಯತ್ತ ಹಾಲು ಹೊಳೆಯಾಗಿ ಹರಿದು ಬರಲಿ. ಮದವೆದ್ದ ಹಸು ಈ ಮಲೆಯತ್ತ ಮುಖ ಮಾಡಿ ಅಂಬಾ ಎಂದು ಕರೆದಾಗ ಈ ಬಸವ ಆ ಹಸುಗಳ ಮನಸ್ಸಲ್ಲಿದ್ದು ಗರ್ಭ ತಾಳಲಿ. ಸಂತೋಷ ತಾನೇ ಜುಂಜೇಗೌಡ? ಸಂತೋಷ ನನ್ನಪ್ಪ, ಸಂತೋಷ ದೇವ. ಮಾಯಕಾರ, ನಿನ್ನ ನಿಜರೂಪಿನ ಬಗ್ಗೆ ಯಾರೊಬ್ಬರಿಗೂ ಸಂಖ್ಯೆ ಬೆಳೆದು ಹೋಗಿದೆ. ಅದನ್ನು ಮರೆಮಾಚಿ ನೀನು ನಮ್ಮಲ್ಲಿ ಮಾಯಕಾರನಾಗಿ ನಟಿಸುತ್ತಿರುವೆ. ಪರಿವಾರ ಬೆಳೆದ ಹಾಗೆಲ್ಲ ಪರಿವಾರದ ಯಾವೊಬ್ಬರಿಂದಲಾದರೂ ನಿನ್ನ ನಿಜರೂಪ ತಿಳಿಯುವುದು. ತಂದೆ ಮಾಯಕಾರ, ಈ 7 ಮನೆಯುದ್ದಕ್ಕೂ ನಿನ್ನ ಮಹಿಮೆ ಬೆಳೆಯಲಿ ದೇವ. ಜುಂಜೇಗೌಡ, ಇದರಲ್ಲಿ ನನ್ನ ಮಹಿಮೆ ಏನೂ ಇಲ್ಲ. ಪರಿವಾರದವರು ನೀವೇ ಈ ಮನೆಯಲ್ಲಿ ವಾಸ. ಇನ್ನು ಮುಂದೆ ಈ ಮನೆಯಲ್ಲಿ ನಿಮ್ಮಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಬಾಳಿಸಿದೆ ಜುಂಜೇಗೌಡ. ಮಹಾದೇವ, ಹೇಳು ನನ್ನಪ್ಪ, ಅದೇನು ತಂದೆ ನನ್ನಿಂದಾಗಬೇಕಾದ ಕೆಲಸ? ಅಪ್ಪಣೆ ಮಾಡಿದರೆ ಶಿರಸಾವಹಿಸಿ ಮಾಡುತ್ತೇನೆ ದೇವ. ಜುಂಜೇಗೌಡ, ಈ ಮನೆಗೆ ಬರುವ ಭಕ್ತರ ಸಂಖ್ಯೆಯು ದಿನೇ ಹೆಚ್ಚುತ್ತಿದೆ. ಪರಿವಾರದವರು ಬಂದಾಗ ಹಸಿದು ಹೋಗಬಾರದು. ಅದಕ್ಕೋಸ್ಕರ ನಾನು ಕುಳಿತುಕೊಳ್ಳಲು ಒಂದು ನೆರಳಿನ ಅವಶ್ಯಕತೆ ಇದೆ. ವಿವಿಧ ಊರಿನ ಪರಿವಾರದವರ ಸಂಖ್ಯೆಗೆ ಮತ್ತೊಂದು ನೆರಳಿನ ಅವಶ್ಯಕತೆ ಇದೆ. ಆ ನೆರಳು ಮುಂದೆ ಸಾಲೂರು ಮಠವೆಂದು ಪ್ರಸಿದ್ಧಿಯಾಗಲಾಗಿದೆ. ಈ ಸಾಲೂರು ಮಠದ ಊರ ಹಕ್ಕು, ಈ ಕಾಡು ಪ್ರಾಂತ್ಯದ ಊರ ಹಕ್ಕು ಆ ಸಾಲೂರ ಮಠದಲ್ಲಿರಬೇಕು. ಇವೆರಡು ಕೆಲಸಗಳನ್ನು ಸಂಗಪ್ಪೊಡನೆ ಸೇರಿ ಬಹು ಜಾಗೃತಿಯಾಗಿ ಮಾಡಬೇಕು. ತಂದೆ ಮಾಯಕಾರ, ನಿನಗೊಂದು ನೆರಳಿನ ಕಟ್ಟಡ ಹಾಗೂ ಒಂದು ಮಠದ ಸಾಲನ್ನು ಮಾಡಬೇಕೆಂದು ನಾನು ಈಗಾಗಲೇ ನಿರ್ಧರಿಸಿರುವೆನು ದೇವ. ಈ ವಿಚಾರವಾಗಿ ವನ್ಯದೇವರು, ಶೇಷಣ್ಣ ಒಡೆಯರ್, ಕಾರಯ್ಯ, ಬಿಲ್ಲಯ್ಯ ಇನ್ನು ಮುಂತಾದವರ ಜೊತೆ ಚರ್ಚಿಸಿ ತೀರ್ಮಾನಿಸಿರುವೆನು ದೇವ. ನಿನ್ನ ಅಪ್ಪಣೆಗಾಗಿ ಕಾಯುತ್ತಿರುವೆವು. ಜುಂಜೇಗೌಡ, ಹಿಂದೆ ಬೇವಿನಟ್ಟಿ ಕಳೆಯಿಂದ ಬರಬೇಕಾದ ಹಣವನ್ನು ಸಮಯ ಬಂದಾಗ ತೆಗೆದುಕೊಳ್ಳುತ್ತೇನೆಂದು ಅವಳ ಬಳಿಯೇ ಇಟ್ಟಿರು. ಈಗ ನನ್ನ ಪ್ರಿಯ ಶಿಷ್ಯರಾದ ಕಾರಯ್ಯ ಬಿಲ್ಲೆಯರನ್ನು ಅವಳ ಬಳಿ ಹಣವನ್ನು ತರಲು ಕಳಿಸುವೆನು. ನೀವಿನ್ನು ನಡೆಯಿರಿ, ಸುಖವಾಗಿ ಬಾಳಿ. ಹಾಗೆ ಆಗಲಿ ದೇವ. ಉಗೇ ಮಹಾದೇವ, ಉಗೇ ಮಹಾದೇವ. ಮಲಯಪ್ಪ ಮಹಾದೇಶ್ವರ. ಮಲಯಪ್ಪ ಮಹಾದೇಶ್ವರ, ಹುಲಿವಾಹನ ದಯ್ಯ ಸಲಹಯ್ಯ ತಂದೆ. ಹುಲಿವಾಹನ ದಯ್ಯ ಸಲಹಯ್ಯ ತಂದೆ. ಮಲಯಪ್ಪ ಮಹಾದೇಶ್ವರ. ನೀನೆ ಗತಿಯು ಗುರುವರ ತಂದೆ. ನೀನೆ ಗತಿಯು ಗುರುವರ ತಂದೆ. ದೀನನಾಗಿ ಕರೆವೆವು ನಿನ್ನ, ದೀನನಾಗಿ ಕರೆವೆವು ನಿನ್ನ.
ದಿನ ತನು ಮನ ಧನವು ನೀನೆ ಎಂದು ತನು ಮನ ಧನವು ನೀನೆ ಎಂದು ಅನುದಿನ ಭಜಿಪೆವು ನಿನ್ನೆಯ ನಾಮವ ಅನುದಿನ ಭಜಿಪೆವು ನಿನ್ನೆಯ ನಾಮವ ಮಲಯಪ್ಪ ಮಹದೇಶ್ವರ ಹುಲಿವಾಹನಾದಯ್ಯ ಸಲಹಯ್ಯ ತಂದೆ ಹುಲಿವಾಹನಾದಯ್ಯ ಸಲಹಯ್ಯ ತಂದೆ ಮಲಯಪ್ಪ ಮಹದೇಶ್ವರ 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 ಮಲೆ ಮಹದೇಶ್ವರನ ಪಾದಕ್ಕೆ ಮಲೆ ಮಹದೇಶ್ವರನ ಪಾದಕ್ಕೆ ಮಲೆ ಮಹದೇಶ್ವರನ ಪಾದಕ್ಕೆ ಲೇ ದೇವರಾಜಿ ಬಂದೆ ಅತ್ತೆಯವರೇ, ಹೇಳಿ ಅತ್ತೆಯವರೇ. ಇದಕ್ಕೇನು ಕಮ್ಮಿ ಇಲ್ಲ. ನೀನು ಮನೆ ಹಿರಿ ಸೊಸೆ, ಬಂದವ್ರಿಗೆಲ್ಲ ದಾನ ಧರ್ಮ ಮಾಡಿ ನಮ್ಮ ಮನೇನ ಹಾಳು ಮಾಡ್ಬೇಡ ಕಣೆ. ಬೆಳಗ್ಗೆನೆ ಎದ್ದು ಪೂಜೆ ಮಾಡ್ತಾ ಕೂತ್ಕೊಬಿಟ್ರೆ ಮನೆ ಕೆಲಸ ಎಲ್ಲ ಮಾಡೋರು ಯಾರೇ? ಮನೆಗೆ ಮಾರಿ ಆಗ್ಬಾರ್ದು, ಮನೆಗೆ ಲಕ್ಷ್ಮಿ ಆಗ್ಬೇಕು. ತಿಳಿತೇನೋ? ಆಯ್ತು ಅತ್ತೆ. ಅದೇನ್ ತಿಳಿತೋ ಅದೇನೋ, ಎಲ್ಲದಕ್ಕೂ ಹಿಂಗಿಂಗ್ ಅಂತಿ ಅಷ್ಟೇ. ಮನೆ ಕೆಲಸ ಇರುವುದು ನಾನು ಅದು ಹೆಣ್ಮಕ್ಳು ಬುದ್ಧಿ. ಹೋಗಿ ಮಾಡಾಗೋ. ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ನಗು ನಗು ತಗುಳಿಕೆಯುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಏ ಮಂತಲಿಯ ಏ
ಕೆಲ್ಸ ಇಲ್ವೇನ್ರೋ ನಿಮ್ಗೆ? ಹೋಗ್ರೋ ನಾನು ನೋಡೇನಾರು ಊಡೋಗ್ರೋ. ಮುಂಡೇವಾ ತಾಯಿ ಕಾಳವ್ವ, ಏನ್ ಹೇಳ್ತೋ ಜೋರಾಗಿ ಹೇಳು. ನೀವು ಅಷ್ಟ ಐಶ್ವರ್ಯದಿಂದ ಬಾಳುವ ಲಕ್ಷ್ಮಿ. ಆ. ನಿಮ್ಮ ಬಾಯಲ್ಲಿ ಇಂಥ ಅಪಶಬ್ದ ಬರಬಾರದು. ಆ ಶಬ್ದ ನುಡಿದ್ಬಿಟ್ರೆ ನನ್ ಮನೇನ್ ಹಾಳ ಹೋಗಲ್ಲ. ಸುಮ್ನೆ ಹಾಗನ್ಬಾರ್ದು ಕಾಳವ್ವ. ಈ ಮಲೆ ಉದ್ದಕ್ಕೆ ಬೆಳ್ದಂಗೆ ನಿನ್ ಮನೆಯೂ ಬೆಳೀಲಿ ಕಾಳವ್ವ. ಯಾರೋ ಅವನು ಮಾದಪ್ಪ? ಅಲ್ಲ, ತಿನ್ನಕ್ಕಿಲ್ದೆ ಕೂಡಕ್ಕಿಲ್ದೆ ಒಂದ್ ಹಿಡಿ ಬೂದಿನ ಮೈಗೆಲ್ಲ ಬಳ್ಕೊಂಡ್ಬಿಟ್ರೆ ಅವನೇನ್ ಮಾದೇವ ಆಗೋಗ್ತಾನೆ ನೀನು? ಅವನ್ ಯಾರು ಗೊತ್ತೇನೋ? ಕೊಳ್ಳೆಗಾಲದಿಂದ ಬಂದ್ ಕಿಲಾಡಿ ನಿಮ್ಗೆಲ್ಲ ಮಾಯಾ ಮಂತ್ರ ಮಾಡಿ ಬೆಪ್ ಮಾಡವನೆ. ನನ್ನನ್ ಬೆಪ್ ಮಾಡಲ್ ಸಾಧ್ಯನಾ? ನಾನ್ ಯಾರು ಗೊತ್ತೇನೋ? ಕಾಳವ್ವ. ತಾಯಿ ಕಾಳವ್ವ, ತಮ್ಮ ಸಂಗಡ ಒಂದಿಷ್ಟು ಮಾತಿದೆ, ಹೇಳೋಕೆ ಅಪ್ಪಣೆ ಕೊಡಿ ತಾಯಿ. ಅಪ್ಪಣೆ ಎಲ್ಲಿಂದ ತರ್ಲಿ? ಅಪ್ಪಣೆ ಬೇರೆ ಕೊಡ್ಬೇಕಂತ ಇವನ್ಗೆ ಎಲ್ಲಿಂದನು. ಇವಳು ಹಬ್ಳು ಬಾಕಿ ಇದೆ ಈಗ. ಮಹಾದೇವನವರ ಪರಿವಾರದವರು ಕಾರಯ್ಯ, ಪಿಲ್ಲಯ್ಯ, ಬನ್ನಿ. ಏಕೆ ಎಲ್ಲಿ ನಿಂತಿರುವಿರಿ? ಬನ್ನಿರಿ, ದಯಮಾಡಿಸಿ. ಇಣಕ್ ನೋಡೋ ಬುದ್ಧಿ ಗರ್ತಿರ್ದಲ್ಲ ಕಣೆ. ಬಂದ್ಬಿಟ್ಲೆ ಗಂಡು ಬಿದ್ದಂಗೆ ಮನೆ ಒಳಗೆ ನಡಿಯೇ. ಅತ್ತೇವರೇ, ಕೋಪಿಸಬೇಡಿ. ಅವರಿಂದಲೇ ನಮಗೆ ಅಷ್ಟ ಐಶ್ವರ್ಯವು ದೊರಕಿರುವುದು. ದಯಮಾಡಿ ಇವರಿಗೆ ಏನಾದ್ರೂ ಕೊಟ್ಟು ಕಳುಹಿಸಿ. ಕಿರಿಚ್ಕಲ್ಲ, ನೀವು ಮಂತ್ರ ಹೇಳಿ ಈ ಮನೆ ಹಳೆ ಕೂಡಲಿ. ಹೆಣ್ಮಕ್ಳು ಹಾಡು ಮಾಡೋ ಮಂತ್ರ ಇದೇನೇನ್ರೋ? ಇದೇನಾ? ತಾಯಿ ಕಾಳವ್ವ, ನನ್ನಯ್ಯ ಮಲೆ ಮಾದೇಶ್ವರರಿಗೆ ಪರಿವಾರವು ಜಾಸ್ತಿ ಆಗಿದೆ. ಆದುದರಿಂದ ಅವರು ಕುಳಿತುಕೊಳ್ಳಲು ಒಂದಿಷ್ಟು ಮರದ ನೆರಳು ಮಠದ ಸಾಲಾಗಬೇಕೆಂದು ನಮ್ಮನ್ನು ಸ್ವಾಮಿಗಳು ನಿಮ್ಮ ಬಳಿಗೆ ಹೋಗಿ ಏನಾದರೂ ಸಹಾಯವನ್ನು ಪಡೆದು ಬನ್ನಿ ಎಂದು ಹೇಳಿ ಕಳುಹಿಸಿದ್ದಾರೆ. ಅದಕ್ಕಾಗಿ ಬಂದಿದ್ದೇವೆ. ಏನಾದರೂ ಸಹಾಯ ಮಾಡು ಕಾಳವ್ವ. ಹೌದು ಕಾಳವ್ವ, ಏನಾದ್ರು ಸಹಾಯ ಮಾಡು ಕಾಳವ್ವ. ಅವನ್ ಕೊಟ್ಟಿದ್ನೇನು? ಅವ್ರ ಅಪ್ಪ ಕೊಟ್ಟಿದ್ನ? ನಮ್ಮಪ್ಪನ ಆಸ್ತಿ ನನಗ್ ಸಿಕ್ತಪ್ಪ. ಅವನ್ಗೆ ಯಾಕ ಕೊಡ್ಬೇಕು? ಅವನು ಸಮಾಧಿಯಾಗಿ ಅವನು ಭಸ್ಮಕ್ ಬೇಕಾದ್ರೆ ಒಂದ್ ಇಡೀ ಅಕ್ಕಿ ಕೊಟ್ಟೇನು? ಹೇಗೋ ಅವಕ್ಕ ಮಾದಪ್ಪಂಗೆ ಈ ಕಾಳವನಿಂದ ಒಂದ್ ಹುಳ್ಕಡ್ಡಿನೂ ಸಿಗೋದಿಲ್ಲ ಅಂತ. ಅತ್ತೇವರೇ, ಹಾಗಿದೆ ಬೇಡಿ, ಕೋಪಿಸಬೇಡಿ. ಆ ಮಹದೇಶ್ವರನ ದಯೆಯಿಂದಲೇ ನಮಗೆ ಇಷ್ಟು ಅಷ್ಟ ಐಶ್ವರ್ಯವೂ ದೊರಕಿರುವುದು. ದಯಮಾಡಿ ಇವರಿಗೆ ಏನನ್ನಾದ್ರೂ ಕೊಟ್ಟು ಕಳುಹಿಸಿ. ಏನೇ ಕೊಡೋದು? ಅಲ್ಲ ಕಣೆ ದೇವರಾಜ್, ಬೆಳಗ್ಗೆ ತಾನೇ ಅಷ್ಟು ಚೆನ್ನಾಗಿ ಬಡ್ಕಣ್ಣಲ್ಲಿ ನಿನ್ ವಂಶದ ಬುದ್ಧಿ ಹೋಗೋದೇ ಇಲ್ವೇ? ಅಲ್ಲ, ಬಂದವ್ರಿಗೆಲ್ಲ ದಾನ ಧರ್ಮ ಮಾಡಿದ್ರೆ ನಮ್ಮನೆ ಕುಡಿದಾರೇನೆ? ಅಲ್ಲ ಕಣೆ, ಹೋಗಿ ನಿಮ್ಮ ಅಪ್ಪನ ಮನೆಯಿಂದ ತಂದು ದಾನ ಧರ್ಮ ಮಾಡು. ನಮ್ಮ ಮನೇಲೆಲ್ಲ ದಾನ ಧರ್ಮ ಮಾಡಿದ್ರೆ ಸರಿಗಿರೋದಿಲ್ಲ, ತಿಳಿತೇನೋ? ಅತ್ತೇವರೇ, ಹಾಗೆಂದೇ ಬೇಡಿ. ಆ ಮಹದೇಶ್ವರನನ್ನು ತಲೆ ಮೇಲೆ ಹೊತ್ತು ಮೆರೆಯಬೇಕೆಂದು ಬಹಳ ಆಸೆ ಆಗುತ್ತಿರುವುದು. ದಯಮಾಡಿ ಏನನ್ನಾದ್ರೂ ಕೊಟ್ಟು ಕಳುಹಿಸಿ. ಏನೇ ಕೊಡೋದು? ಆ ಮಾದಪ್ಪ ಕೊಟ್ಟಿದ್ನ? ಇಲ್ಲ ಅಪ್ಪ ಕೊಟ್ಟಿದ್ನ? ನಮ್ಮಪ್ಪನ ಆಸ್ತಿ ನನಗ್ ಸಿಕ್ತಪ್ಪ, ಅದಕ್ಕೆ ಅವನ್ಗೆ ಕೊಡ್ಬೇಕು. ಹೋಗಿ ನಿಮ್ಮ ಅಪ್ಪ ಇದನ್ನ ಗಂಜ್ಗೆ ಅವನ ಮನೆಯಿಂದ ತಂದು ಬೇಕಾದ್ರೂ ಕೊಡು. ನಮ್ಮ ಮನೇಲಂತೂ ದಾನ ಧರ್ಮ ನಡೆಯೋದೇ ಇಲ್ಲ. ಏಯ್ ಕಾಲಯ್ಯ ಬಿಳ್ಳಯ್ಯ, ನಡೀರೋ ನಿಮ್ಗೆ ಮಾಡೋ ಕೆಲಸ ನಡಿಯೋ. ನೀನು ಹೊಡೆದ್ರೆ ಸದ್ಗಿಕೊಂಡ್ಬಿಟ್ಟಿಯ. ನಡಿಯೋ. ಕಾರಯ್ಯ, ಪಿಲ್ಲಯ್ಯ, ಹೋಗಬೇಡಿರಿ, ನಿಲ್ಲಿರಿ. ನಮ್ಮ ಅತ್ತೆಯವರು ಏನನ್ನಾದ್ರೂ ಕೊಡುವರು. ಹೋಗಬೇಡಿ, ನಿಲ್ಲಿರಿ. ಏಯ್ ನಡೀರೋ. ನೀನು ಯಾಕೆ ಇಲ್ಲೇ ನಿಂತಿದ್ಯಾ? ನಡಿಯ ಮನೆಯಿಂದ ಆಚೆಗೆ. ಬೇಡ ಕಳವ್ವ, ನಾವು ಹೊರಟೋಯ್ತು ಬಿಡಿ ಕಳವ್ವ. ಹೋಗಬೇಡಿ ಕಾರಯ್ಯ, ಪಿಲ್ಲಯ್ಯ, ಹೋಗಬೇಡಿ. ಅಬ್ಬ ತೊಲಗುದ್ವ ಮುಂಡೆವು. ಅತ್ತೆಯವರೇ, ನೀನಿನ್ನೂ ಇಲ್ಲೇ ನಿಂತಿದ್ಯಾ ತಾಯೇ? ಮನೆಗೆ ಬಂದವರನ್ನು ಈ ರೀತಿಯಾಗಿ ಅವಮಾನ ಮಾಡಿ ಕಳಿಸಬಹುದೇ ಅತ್ತೆಯವರೇ? ಅವರ ಕಣ್ಣೀರ ಶಾಪವು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ನಡಿಯೇ, ನಮ್ಮ ಮನೆಯಿಂದ ಆಚೆ ನಡಿಯೇ. ನೀನ್ ಈ ಮನೇಲಿ ಇರೋವರೆಗೂ ನಮ್ಮನೆ ಉದ್ಧಾರ ಆಗಲ್ಲ. ನಡಿಯೇ ಮನೆಯಿಂದ ಆಚೆಗೆ. ನಡಿಯೇ. ಮತ್ತೆ ನೋಡ್ತಿದ್ಯಾ? ಹೋಗುತ್ತೇನೆ. ಎಷ್ಟೇ ಆದ್ರೂ ನೀವು ನನ್ನ ತಾಯಿ ಸಮಾನದವರು. ನನ್ನನ್ನು ಆಶೀರ್ವದಿಸಿ. ನಿಮ್ಮ ಆಶೀರ್ವಾದವೇ ಪಾವನವೆಂದು ತಿಳಿದು ಇಲ್ಲಿಂದ ಹೊರಟು ಹೋಗುತ್ತೇನೆ. ಅಯ್ಯೋ, ಹಾಳು ಮಾದೇವ್ ನನ್ನ ಜೊತೆ ಕುಡ್ಕೊಂಡು ಬಾಳ ಹೋಗು.